ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರಿ. ಇಡೀ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ಗೋರಕ್ಷಣೆ ಹೆಸರಿನಲ್ಲಿ ಯಾರನ್ನ ಬೇಕಾದರೂ ಹೊಡಿತಾ ಇದ್ದಾರೆ. ಮಗದೊಂದು ಕಡೆ ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅನ್ನೋ ರೀತಿಯಾಗಿದೆ ಪ್ರಧಾನಿ ಮೋದಿ ಅವರ ಸ್ಥಿತಿ. ಬಿಸಿ ತುಪ್ಪವನ್ನ ಬಾಯಲ್ಲಿ ಇಟ್ಕೊಂಡಿದ್ದಾರೆ, ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ಕಡೆ ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಮೋದಿ ಅವರು ಏನೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ದೇಶದಲ್ಲೇ ಇರುವಂತಹ ಒಂದಿಷ್ಟು ಹಿಂದೂ ಸಂಘಟನೆಗಳು ಅವರ ಕುರ್ಚಿಯನ್ನೇ ಅಭದ್ರ ಮಾಡುವಂತಹ ರೀತಿಯಲ್ಲಿ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಗದೊಂದು ಕಡೆ ಹಿಂದೂ ಮುಸ್ಲಿಮರು ಚೆನ್ನಾಗಿರ್ಬೇಕು ಅಂತ ಹೇಳಿ ಪೇಜಾವರ ಶ್ರೀ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ, ಆ ದಿಕ್ಕಿನತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಶ್ರೀರಾಮ ಸೇನೆ ಬಿಂಬಿಸ್ತಾ ಇದೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಆಯೋಗ ಮತ್ತು ಸಚಿವಾಲಯವನ್ನೇ ಬೇಡ ಅನ್ನೋ ರೀತಿಯಲ್ಲಿ ವಿಎಚ್ಪಿ ಒಂದು ಆಗ್ರಹವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಬೆಲೆ ಇಲ್ವಾ, ಅಲ್ಪಸಂಖ್ಯಾತರು ಏನ್ ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದ್ರಿಂದ ಮೋದಿ ಅವರಿಗೆ ಹಿಂದೂ ಸಂಘಟನೆಗಳೇ ಹಿತಶತ್ರುಗಳಾಗ್ತಾ ಇದಾವ ಅಂತ, ಹಿಂದೂ ಸಂಘಟನೆಗಳು ಯಾವ ರೀತಿಯಾಗಿ ತಮ್ಮನ್ನ ಬಿಂಬಿಸ್ಕೊಳ್ತಾ ಇದ್ದಾವೆ ಮೋದಿ ಅವರ ಬಂದ ಮೇಲೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ನಿಮ್ಮ ಮುಂದೆ ಇದೆ. ಅದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತೀನಿ. ಇದೇ ಹೊತ್ತಿನ ವಿಶೇಷ, ಮೋದಿಯ ಹಿತಶತ್ರು. ಗೋರಕ್ಷಣೆ ಹೆಸರಿನಲ್ಲಿ ಹೊಡೆದು ಕೊಲ್ತಾರೆ. ಧರ್ಮ ಕಾವಲು ನೆಪದಲ್ಲಿ ಪೇಜಾವರ ವಿರುದ್ಧವೇ ತೊಡೆ ತಡ್ತಾರೆ. ಅಲ್ಪಸಂಖ್ಯಾತರ ಹಕ್ಕು ಕಿತ್ಕೊಳ್ಳಲು ಪಣ ತೊಡ್ತಾರೆ. ಕೆಲ ಹಿಂದೂ ಸಂಘಟನೆಗಳೇ ಮೋದಿಗೆ ಶತ್ರುಗಳಾಗುವ, ಆಹಾರ ಉಡುಗೆಯ ಕಾರಣಕ್ಕೆ ನಿರ್ದಿಷ್ಟ ಸಮುದಾಯವನ್ನ ಅನುಮಾನಿಸುವ, ಸಾರ್ವಜನಿಕರು ಗುಂಪು ಸೇರಿ ಅವರ ಮೇಲೆ ಹಲ್ಲೆ ನಡೆಸುವ ಅಪಾಯಕಾರಿ ಬೆಳವಣಿಗೆ. ಉತ್ತರ ಪ್ರದೇಶದ ಅಕ್ಲಾಕ್ನನ್ನ ಫ್ರಿಡ್ಜಲ್ಲಿ ದನದ ಮಾಂಸ ಇಟ್ಟಿರುವ ಅನುಮಾನದಲ್ಲಿ ಮನೆಗೆ ನುಗ್ಗಿ ಥಳಿಸಿ ಕೊಂದ್ರು. ರಾಜಸ್ಥಾನದ ರೈತ ಪೆಹ್ಲೂ ಖಾನ್ ಪಶುಪಾಲನೆಗೆ ಜಾನುವಾರನ್ನ ಸಾಗಿಸ್ತಾ ಇದ್ದಾಗ ಗೋಹತ್ಯೆಯ ಅನುಮಾನದಲ್ಲಿ ಗೋರಕ್ಷಕರು ರಸ್ತೆ ಬದಿಯಲ್ಲಿ ಕೊಂದು ಹಾಕಿದ್ರು. ಮೊನ್ನೆ ದೆಹಲಿಯ ರೈಲಿನಲ್ಲಿ 15ರ ಹರೆಯದ ಬಾಲಕ ಜುನೈದ್ ಮತ್ತವನ ಸಹೋದರನನ್ನ ಸಾರ್ವಜನಿಕರು ತುಂಬಿದ ರೈಲಿನಲ್ಲಿ ಓಡಾಡಿಸಿ ಬಡಿದ್ರು. ಇಫ್ತಾರನ್ನ ತಾಯಿಯೊಂದಿಗೆ ಆಚರಿಸಲು ಧಾವಿಸ್ತಾ ಇದ್ದ ಜುನೈದ್ ಪಾಪ ಸತ್ತೇ ಹೋದ. ಇಂತಹ ಸರಣಿ ಘಟನೆಗಳು ಮೋದಿಯ ರಾಜಕೀಯ ಹಿನ್ನಡೆಗೆ ಕಾರಣವಾಗುತ್ತಾ ಎಂಬ ಅನುಮಾನ ಇದೀಗ ಹುಟ್ಟು ಹಾಕಿದೆ. ಇನ್ನು ಕೃಷ್ಣಮಠದಲ್ಲಿ ಸ್ನೇಹ ಸೌಹಾರ್ದತೆಯನ್ನ ಹೆಚ್ಚಿಸಲು ಮುಸ್ಲಿಮರಿಗೆ ಇಫ್ತಿಯಾರ್ ಕೂಟವನ್ನ ಆಯೋಜಿಸಿದ್ದ ಪೇಜಾವರ ಶ್ರೀಗಳ ವಿರುದ್ಧವೇ ಬೆಂಕಿ ಉಗುಳುತ್ತಿದ್ದಾರೆ. ಹಿಂದುತ್ವದ ಪ್ರತಿಪಾದಕ ಮತ್ತು ಧರ್ಮಗುರುಗಳ ವಿರುದ್ಧವೇ ಹಿಂದೂ ಪರ ಸಂಘಟನೆಗಳು ಬಹಿರಂಗ ತೊಡೆತಟ್ಟುತ್ತಿವೆ. ಈ ಬೆಳವಣಿಗೆ ಸಮಾಜಕ್ಕೆ ಬೇರೆಯದ್ದೇ ಅರ್ಥ ಕೊಡುತ್ತಿದೆ. ಮೋದಿ ಯುಗದಲ್ಲಿ ಶಾಂತಿ ಸಹಬಾಳ್ವೆಗೆ ಜಾಗ ಇಲ್ವಾ ಅನ್ನುವ ಪ್ರಶ್ನೆ ಮೂಡಿದೆ. ಇದೆಲ್ಲ ಅಹಿತಕರ ವಿದ್ಯಮಾನಗಳ ನಡುವೆ ಇದೀಗ ಅಲ್ಪಸಂಖ್ಯಾತರ ಮೇಲೆ ವಿಶ್ವ ಹಿಂದೂ ಪರಿಷತ್ ಕೆಂಗಣ್ಣು ಬೀರಿದೆ. ಅಲ್ಪಸಂಖ್ಯಾತರ ಆಯೋಗ ಮತ್ತು ಸಚಿವಾಲಯ ರದ್ದು ಮಾಡುವಂತೆ ಕೇಂದ್ರವನ್ನ ಆಗ್ರಹಿಸಿದೆ. ಆರ್ಎಸ್ಎಸ್, ವಿಎಚ್ಪಿ, ಭಜರಂಗದಳ ಮುಂತಾದ ಹಿಂದೂ ಪರ ಸಂಘಟನೆಗಳ ಇಂತಹ ವರ್ತನೆ ಮೋದಿ ಪಾಲಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಹಿಂದೂ ಸಂಘಟನೆಗಳೇ ಮೋದಿ ಪಾಲಿಗೆ ಶತ್ರುಗಳಾಗಿ ಬಿಟ್ರಾ ಅನ್ನುವ ಮಾತು ಕೇಳಿ ಬರ್ತಿದೆ. ಕರೆಂಟ್ ಅಫೇರ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ. ಇದೆಲ್ಲದರ ಮಧ್ಯೆ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳುವಂಥವರು ಯಾವ ವಿಷಯವನ್ನ ಎತ್ತಬೇಕು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋ ಯೋಚನೆಯನ್ನೇ ಕಳ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಕೋಮು ಸೌಹಾರ್ದತೆಯಿಂದ ಚೆನ್ನಾಗಿ ಬಾಳ್ಬೇಕು ಅಂತ ಪೇಜಾವರ ಶ್ರೀ ಹೇಳ್ತಾ ಇದ್ರೆ ಅದರ ಬಗ್ಗೆ ಧ್ವನಿ ಎತ್ತುವಂತವ್ರು ಯಾರು ಇಲ್ಲ. ಆದ್ರೆ ಇನ್ನೊಂದು ಕಡೆ ಗೋಮಾಂಸ ತಿನ್ನೋದ್ರಿಂದ ಗಲಾಟೆ ಆಗತ್ತೆ, ಇಬ್ಬರ ನಡುವೆ ಜಗಳ ಆಗತ್ತೆ ಅನ್ನೋ ವಿಚಾರವನ್ನ ಇದ್ದಾಗ ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಡ್ತಾರೆ. ಅಂದ್ರೆ ಜಗಳ ಬೇಕು ಅಂತ ಬಯಸ್ತಾ ಇದ್ದಾರೋ ಅಥವಾ ಹೊಂದಾಣಿಕೆಯನ್ನ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರೋಣ ಅಂತ ಬಯಸ್ತಾ ಇದ್ದಾರೋ, ಬುದ್ಧಿಜೀವಿಗಳಿಗೆ ಅದೇನಾಗಿದೆಯೋ ನಂಗೆ ಗೊತ್ತಿಲ್ಲ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನ ಜೊತೆಗೆ ಮುಖಂಡರಾಗಿರುವಂತಹ ಕಾಂಗ್ರೆಸ್ನಿಂದ ಹಸನಬ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮ ಜೊತೆಗೆ ಹುಬ್ಬಳ್ಳಿಯಿಂದ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮುತಾಲಿಕ್ ಅವರೇ. ಇನ್ನು ಎಸ್ಡಿಪಿಐ ಮುಖಂಡರಾಗಿರುವಂತಹ ಮೈಸೂರಿನಿಂದ ಮಜೀದ್ ಕುರ್ಲಿಪೇಟೆ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲೇದಾಗಿ ನಾನು ಕೇಳಬೇಕಾಗಿರುವಂತದ್ದು ಪ್ರಮೋದ್ ಮುತಾಲಿಕ್ ಅವರಿಗೆ. ಮುತಾಲಿಕ್ ಅವರೇ, ಗೋರಕ್ಷಣೆ ಹೆಸರಲ್ಲಿ ಹೊಡೆದು ಕೊಲ್ತಾ ಇರುವಂತದ್ದು ಯಾಕೆ ಅನ್ನೋದು?
ಗೋರಕ್ಷಣೆ ಹೆಸರಿನಲ್ಲಿ ಹೊಡೆಯುವಂತಹ ಪ್ರಕ್ರಿಯೆ ಯಾವ ಹಿಂದೂ ಸಂಘಟನೆಗಳನ್ನು ಮಾಡಲ್ಲ. ಇವತ್ತು ಯಾವ ಸಂಘಟನೆಗಳನ್ನು ಆ ರೀತಿ ಮಾಡಿಲ್ಲ ಅಂತ ಈಗ ನಾವು ಪ್ರಾರಂಭ ಇಲ್ಲ, ನಾನು ಹೇಳೋದು ಕೇಳಿ, ನಾವು ಪ್ರಾರಂಭ ಮಾಡಿದ ಗೋರಕ್ಷಣೆ ಅಲ್ಲ ಇದು. ಋಷಿ ಮುನಿಗಳಿಂದ ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಗೋವನ್ನು ಪೂಜೆ ಮಾಡುವಂತ ಇದೆ. ಸೊ ಅದನ್ನ ನಿರಂತರವಾಗಿ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನ ರಕ್ಷಣೆ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಸಾಧು ಸಂತರ ಹೋರಾಟ ಮಾಡಿದ್ರು. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾನೂನು ತಗೊಂಡ್ಬನ್ನಿ, ಗೋ ಹತ್ಯೆ ನಿಷೇಧ ಕಾನೂನು ತಗೊಂಡ್ಬನ್ನಿ ಅಂತೆ ಶ್ರೀಮತಿ ಇಂದಿರಾ ಗಾಂಧಿಯವರು ರಕ್ಷಣೆ ವಿಷಯದಲ್ಲಿ ಕಾನೂನನ್ನ ಕೈಗೆತ್ಕೊಂಡು ಗುಂಡು ಹೊಡೆದ್ರು. ಅಲ್ಲಿಂದ ಇಲ್ಲಿ ಆಗುತ್ತಾ ಇದೆಯೋ ಯಾವುದೇ ರೀತಿಯ ಹಿನ್ನೆಲೆಯಲ್ಲಿ, ಸೌಹಾರ್ದದ ಹಿನ್ನೆಲೆಯಲ್ಲಿ ನಾವು ಆಚರಣೆ ಮಾಡುವಂತಹ ಆಗಬೇಕು ಅಂತನ್ನುವಂತ ನಾನು ಹೇಳ್ತಾ ಇದ್ದೀನಿ. ಪಟ್ಟಿ ಕಟ್ಟಿಕೊಂಡು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಈಗ ಹಿಂದೂ ಸಂಘಟನೆಗಳು ಮುಸಲ್ಮಾನರ ಬಗ್ಗೆ ಹೇಳೋದು, ಮುಸಲ್ಮಾನ್ ಸಂಘಟನೆಗಳು ಅದು ಸ್ವಲ್ಪ ಕಡಿಮೆನೆ ಆದ್ರೂ ಕೂಡ ಅವರು ಹೇಳ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಇವರ ಮಧ್ಯದಲ್ಲಿ ಒಗ್ಗಟ್ಟನ್ನು ತರಲಿಕ್ಕೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಮಾಡಿದಲ್ಲ ಒಂದು ಪ್ರಯತ್ನ, ಅದು ಅದನ್ನು ಖಂಡಿಸುವಂತಹ ಇಂತಹ ಮನುಷ್ಯರಿದ್ರೆ ಇವರಿಂದ ಏನ್ ನಿರೀಕ್ಷೆ ಮಾಡ್ತೀರಿ ನೀವು? ಎಂತ ಹೇಳಿಕೆ ನೀವು ನಿರೀಕ್ಷೆ ಮಾಡಬಹುದು? ಸಮಾಜದಲ್ಲಿ ಏನು ಹಾಗಾದ್ರೆ ಇದು ನಾವು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸತ್ಕೊಂಡೇ ಇರೋದಾ? ಏನು ಒಂದಾಗಬಾರ್ದ ಹಿಂದೂಗಳು ಮುಸಲ್ಮಾನರು? ದೇಶ ಕಟ್ಟೋದು ಹೇಗೆ ನಾವು? ಮುತಾಲಿಕ್ ಅವರೇ, ಒಂದು ಕಡೆ ಗೋರಕ್ಷಣೆ ಹೆಸರಿನಲ್ಲಿ ಹೊಡೆದು ಕೊಲ್ತಾ ಇದ್ದಾರೆ, ಎಷ್ಟೋ ಸಾವುಗಳಾಗಿದೆ. ಸರಿಸುಮಾರಾಗಿ 2010ರಿಂದ ಇಲ್ಲಿವರೆಗೂ 28 ಜನ ಸಾವನ್ನಪ್ಪಿದ್ದಾರೆ. ಈ ಗೋರಕ್ಷಣೆ ಹೆಸರಿನಲ್ಲಿ ಸುಮಾರು 63 ಈ ರೀತಿಯಾಗಿ ಗಲಾಟೆಗಳಾಗಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ 32 ಇದೇ ರೀತಿ ಗೋ ರಕ್ಷಣೆ ಹೆಸರಿನಲ್ಲಿ ಗಲಾಟೆಗಳಾಗಿ 125 ಜನ ಆಸ್ಪತ್ರೆಯ ಪಾಲಾಗಿದ್ದಾರೆ. ಇದೆಲ್ಲ ಯಾಕೆ ಬೇಕು ಅಂತ ರವಿ ಸುಬ್ರಹ್ಮಣ್ಯ ಅವರೇ? ಇಷ್ಟೆಲ್ಲ ಒಂದು ಮಾತು ನೀವು ಸೇರಿಸಬೇಕು. ಇನ್ನೊಂದು, ಈಗ ಇಷ್ಟು ಜನ ಮುಸಲ್ಮಾನರ ಹತ್ಯೆ ಆಗಿದೆ ಅಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ, ದಲಿತರದ್ದು ಆಗಿದೆ. ಆಮೇಲೆ ಈ ಹತ್ಯೆ ಮಾಡಿದಾರಲ್ಲ ಅವರೇನು ಹೊರಗಡೆ ಆರಾಮಾಗಿ 24 ಜನ ಮುಸ್ಲಿಮರೇ ಅಲ್ಲ, ಅದಕ್ಕೆ ಅವರೊಂದು ಕೇಳಿ, ಇಷ್ಟು ಜನ ಕೊಲೆ ಆಗಿದ್ದಾರಲ್ಲ, ಅವನು ಕೊಲೆ ಮಾಡಿದ್ರೆ ಅವ್ರು ಆರಾಮಾಗಿದ್ದಾರಾ? ಅವನ ಬಂಧಿಸಿಲ್ವ ಪೊಲೀಸರು? ಜೈಲಲ್ಲಿ ಕೊಳಿತಾ ಇದ್ದಾರೆ. ನಾಯಕರು ಅವರ ಬಗ್ಗೆ ತಿರುಗಿ ನೋಡ್ತಾ ಇಲ್ಲ, ಮಾಡಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಅವರ ಪ್ರಚಾರ ಮಾಡ್ತಾರೆ. ರವಿ ಸುಬ್ರಹ್ಮಣ್ಯ ಅವರೇ ನೋಡಿ, ನೇರವಾಗಿ ಹೇಳಿ, ಹಿಂದೂ ಸಂಘಟನೆಗಳು ಗೋರಕ್ಷಣೆ ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ದಾವೋ ಇಲ್ವೋ? ಖಂಡಿತ ಸಂಘಟನೆಗಳು ಅಂತ ಹೇಳಿದ್ರೆ ತಾವೇನ್ ಹೇಳ್ತಾ ಇದ್ದೀರಿ, ಯಾವುದೇ ವಿಶ್ವ ಹಿಂದೂ ಪರಿಷತ್ತಾಗ್ಲಿ ಮತ್ತೆ ಯಾವುದೇ ಒಂದು ಸಂಘಟನೆ ಆಗಲಿ ಪರಿವಾರದ ನೀವು ಹೇಳ್ತಾ ಇದ್ದೀರಲ್ಲ, ಆ ತರದ ಯಾವುದೇ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಆ ಕಾರ್ಯಕರ್ತರಿಂದ ಈ ಕೆಲಸಗಳು ನಡೀತಾ ಇಲ್ಲ, ಯಾವುದು ಮಾಡೇ ಇಲ್ಲ. ಈಗ ಒಂದ್ ಮಾತು ಹೇಳಿದ್ರು ಹಸನಪ್ಪ ಅವರು, ಅದಾಗಿದ್ದಿದ್ರೆ ಇವತ್ತು ಯಾರು ಮುಖಂಡರುಗಳು ಅವ್ರ ಕಡೆ ಗಮನ ನೋಡ್ತಾ ಇಲ್ಲ ಅಂತ. ನಮ್ಮ ಕಾರ್ಯಕರ್ತರಾಗಿದ್ದಿದ್ರೆ ಹೋಗಿ ಅವ್ರ ಕಷ್ಟ ಸುಖ ವಿಚಾರ ಮಾಡಿರೋರು. ಇವತ್ತು ಈ ಪ್ರಶ್ನೆ ಯಾವುದೇ ಸಂದರ್ಭದಲ್ಲೂ ಉದ್ಭವ ಆಗೋದಿಲ್ಲ. ಯಾವುದೇ ಒಂದು ಪರಿವಾರ ಸಂಘಟನೆಯ ಕಾರ್ಯಕರ್ತ ಹೋಗಿ ಯಾವುದೋ ಗೋ ರಕ್ಷಣೆಯನ್ನ ಮಾಡ್ತೀನಿ ಅಂತ ಹೇಳಿ ಯಾವೊಬ್ಬ ಅಮಾಯಕನನ್ನ ಕೊಲ್ತೀನಿ ಅಂತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಅಪ್ಡೇಟ್ ಮಾಡ್ತೀನಿ ನಾನು. 63 ಕೇಸ್ಗಳಲ್ಲಿ 23 ಕೇಸ್ಗಳಲ್ಲಿ ಈ ಸಂಘಟನೆಗಳೇ ಇದೆ ಅನ್ನೋದು ಸಾಕ್ಷಿ ಇದೆ. 13 ಕೇಸ್ಗಳಲ್ಲಿ ಈಗಾಗಲೇ ಅವರನ್ನ ಒಳಗಡೆ ಹಾಕಿದ್ದಾರೆ. ಸ್ವಯಂ ಘೋಷಿತ ಸಂಘಟನೆಗಳ ಕೇಳಿದ್ದೀನಿ, ಯಾವುದೋ ಸ್ವಯಂ ಘೋಷಿತ ಸಂಘಟನೆಗಳಾಗಿರಬಹುದು, ನಮ್ಮ ಪರಿವಾರದ ಸಾಧ್ಯನೇ ಇಲ್ಲ. ವಿಎಚ್ಪಿ ಬಜರಂಗ ದಳ, ಬಜರಂಗ ದಳನೇ ಇದರಲ್ಲಿ ಇರೋದು ಅನ್ನೋದು ಸ್ಪಷ್ಟವಾಗಿದೆ. ನಾನು ಆ ವಿಚಾರಕ್ಕೆ ಬಂದಾಗ ನಾನು ಹೇಳ್ಬೇಕಾಗತ್ತೆ, PFI ಆಗಿರಬಹುದು, ಕೊಡ್ಲಿಪೇಟೆ ಅವರು ಹೇಳಿ, ಅಲ್ಲ PFI ಆಗಿರಬಹುದು, KFD ಆಗಿರಬಹುದು, ಇವೆಲ್ಲ ಸಂಘಟನೆಗಳ ಮೇಲೆ 60ಕ್ಕಿಂತ ಹೆಚ್ಚಿನ ಕೇಸುಗಳನ್ನು ಏಕಾಏಕಿ ಸರ್ಕಾರ ಸಂದರ್ಭದಲ್ಲಿ ಅವರ ಹಿಂದೂ ಸಂಘಟನೆಗಳ ಮೇಲೆ, ಹಿಂದೂ ಕಾರ್ಯಕರ್ತಗಳ ಮೇಲೆ ಹತ್ಯೆ ಮಾಡಿ ಅನಾವಶ್ಯಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಂತದ್ರ ಮೇಲೆ FIR ಹಾಕಿ ಯಾರು ಕೇಸ್ಗಳನ್ನೇ ಕ್ಲೋಸ್ ಮಾಡಿ ಪ್ರಶ್ನೆ ಇಲ್ಲ. ಆ ತರದ ಪ್ರಶ್ನೆ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಹಿಂದೂ ಸಂಘಟನೆಯ ಕಾರ್ಯಕರ್ತ ಮಜೀದ್ ಅವರು ಹೇಳ್ತಾ ಇದ್ದಾರೆ. ಮಜೀದ್ ಅವರು ಹೇಳಿ, ಸ್ವಲ್ಪ ಇಂಟರಪ್ಟ್ ಹೇಳಿ ಮಜೀದ್ ಅವರು. ನೋಡಿ, ನಾವು ಬೇರೆ ಉದಾಹರಣೆ ಬೇಡ, ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋಣ. ನಾವು ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ದನ ಸಾಗಾಟ ಮಾಡಿದ ನನ್ನ ಕಾರಣಕ್ಕೆ ಪ್ರವೀಣ್ ಪೂಜಾರಿ ಎಂಬ ಬಿಜೆಪಿಯ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದು ಅದರ ಆರೋಪ ಪಟ್ಟಿಯಲ್ಲಿರುವುದು ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಅರವಿಂದ ಕೋಟೆಯನ್ ಮತ್ತು ವೇದಿಕೆ 21 ಜನರ ಬಂಧನ ಆಗಿರುವಂತದ್ದು. ಅಂದ್ರೆ ಈ ಎಲ್ಲ ನೀವು ಯಾವುದೇ FIR ಅನ್ನು ತೆಗೆದು ನೋಡಿ,
ಹಿಂದೂ ಪರ ಇರುವಂತಹದ್ದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬಜರಂಗ ದಳ ವ್ಯವಸ್ಥಿತವಾದ ರೀತಿಯಲ್ಲಿ ಯಾರನ್ನ ಯಾವುದಕ್ಕೆ ಸೇರಿಸಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ. ಎಫ್ಐಆರ್ ಹಾಕಿರ್ತಕ್ಕಂತಹ ಕೇಸ್ಗಳಲ್ಲಿ ಬೇಕಾದಷ್ಟು ಉದಾಹರಣೆ ಕೊಡಬಹುದು, ದೊಡ್ಡ ಪಟ್ಟಿಯ ಉದಾಹರಣೆಯನ್ನು ಕೊಡಬಹುದು. ನಾನು ಇವ್ರು ಯಾವುದೋ ಒಂದು ಉದಾಹರಣೆ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ರೆಸ್ಪಾನ್ಸಿಬಲ್ ಸರ್ಕಾರ ಯಾವ ರೀತಿ ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಕನ್ನಡದ ಪ್ರಭಾಕರ್ ಅವರನ್ನು ಕೂಡ ಒಂದ್ ನಿಮಿಷ ಹಿನ್ನೆಲೆ ಎಲ್ಲ ಆಗ್ತಾ ಇದೆ. ಒಂದ್ ಸೆಕೆಂಡ್ ಪ್ರಮೋದ್ ಮುತಾಲಿಕ್ ಅವರೇ, ರವಿಸ್ವಾಮಿ ಅವರೇ, ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ. ಪ್ರಧಾನಿ ಮೋದಿ ಅವರು ದೇಶದ ಭದ್ರತೆಗೋಸ್ಕರ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ವಿದೇಶ ಪ್ರವಾಸಗಳನ್ನ ಮಾಡಿಕೊಂಡು, ಆದ್ರೆ ಇಲ್ಲೇ ಇರುವಂತಹ ಹಿಂದೂ ಸಂಘಟನೆಗಳು ಕುರ್ಚಿಯನ್ನ ಅಭದ್ರ ಮಾಡುವಂತ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇದಾವ ಅಂತ ಖಂಡಿತ ಮುಳು ಆಗ್ತಾ ಇಲ್ಲ ಇದು ನಿಮ್ ಬಿಜೆಪಿಗೆ? ಖಂಡಿತವಾಗ್ಲೂ ಆ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ ಒಂದು ಸಂಘ ಪರಿವಾರಗಳೂ ಕೂಡ ತಾವೇ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ, ಸಂಘ ಪರಿವಾರಗಳೆಲ್ಲವೂ ಕೂಡ ಮೋದಿಯ ಬೆಂಬಲಕ್ಕೆ ನಿಂತಿದೆ, ಪ್ರಧಾನಮಂತ್ರಿಗಳ ಬೆಂಬಲಕ್ಕೆ ನಿಂತಿದೆ. ಚುನಾವಣೆ ಸಂದರ್ಭದಲ್ಲಿ ನಮಗೆ ಹಂಗಲ್ಲ, ಕೂಡ ನಾವು ಪರಿವಾರದ ಸಂಘಟನೆಯ ಒಂದು ಸಹಕಾರವನ್ನು ತಗೊಂಡು ಹಿಂದೂ ಸಂಘಟನೆಗಳ ಸಂಪೂರ್ಣ ಬೆಂಬಲಕ್ಕಿತ್ತು. ಈಗ ಅವರು ಮಾಡ್ತಿರುವಂತಹ ಕೆಲಸಗಳನ್ನೇ ಟೀಕೆ ಮಾಡುವಂತಹ ಹಿಂದೂ ಸಂಘಟನೆಗಳು, ಅದೇ ಹಿಂದೂ ಸಂಘಟನೆಗಳು ಈಗ ಆರಂಭ ಮಾಡಿದ್ದಾರೆ. ಅಂದ್ರೆ ಮೋದಿಯವರ ವಿರುದ್ಧ ಅವರೇ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋ ಅಭಿವ್ಯಕ್ತ ಸ್ವಾತಂತ್ರ್ಯ ಇರ್ತದೆ. ಕೆಲವು ವಿಚಾರ ಪ್ರಮೋದ್ ಮುತಾಲಿಕ್ ಅವರಿಗೆ ಇದ್ದಂಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಈಗ ತಾವು ವಿಶ್ವ ಹಿಂದೂ ಪರಿಷತ್ತನ್ನ ಪ್ರಶ್ನೆ ಮಾಡಿದ್ರಿ. ವಿಶ್ವ ಹಿಂದೂ ಪರಿಷತ್ತು ಅವ್ರಿಗೆ ಬಿರ್ತಕ್ಕಂತಹ ಕೆಲವು ವಿಚಾರ, ಮತ್ತೆ ವಿಶ್ವ ಹಿಂದೂ ಪರಿಷತ್ನವರು ನಾನು ನಿಮ್ಗೆ ಆಡ್ ಮಾಡ್ತೀನಿ. ವಿಶ್ವ ಹಿಂದೂ ಪರಿಷತ್ನವರು ಹಾಗಿದ್ರೆ ಅಲ್ಪಸಂಖ್ಯಾತರ ಆಯೋಗ ಸಚಿವಾಲಯ ಬೇಡ ಅಂತ ಯಾಕೆ ನಿರ್ಣಯವನ್ನ ಕೈಗೊಳ್ತಾರೆ? ಅದನ್ನ ಕೇಂದ್ರಕ್ಕೆ ಯಾಕೆ ಆಗ್ರಹವನ್ನ ಮಾಡ್ತಾರೆ? ಸರ್ಕಾರ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಯಾವ ಮುಸಲ್ಮಾನರನ್ನು ನಮ್ಮ ಒಂದು ಆಡಳಿತ ವ್ಯವಸ್ಥೆಯಿಂದ ಹೊರಗಡೆ ಇಡಿ ಅಂತ ಹೇಳ್ತಾ ಇಲ್ಲ. ವಿಶ್ವ ಹಿಂದೂ ಪರಿಷತ್ ಶ್ರೀಗಳು ಇದನ್ನ ನೀವು ಇದೇ ವಿಶ್ವ ಹೇಳ್ತಾ ಇದ್ರಿ. ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯನ್ನು ಎತ್ತಿರ್ತಕ್ಕಂಥ ಪೇಜಾವರ ಶ್ರೀಗಳೇ ಮುಸಲ್ಮಾನ್ ಬಂಧುಗಳು ನಮ್ಮ ಒಂದು ಜೊತೆಯಲ್ಲಿ ಸಮಗ್ರವಾಗಿ ಜೊತೆಯಲ್ಲಿ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಒಂದು ಸಂದರ್ಭದಲ್ಲಿ ಬೆಂಬಲಿಸ್ತೀರಿ, ಇನ್ನೊಂದು ಸಂದರ್ಭದಲ್ಲಿ ಅವರನ್ನು ಧಿಕ್ಕರಿಸ್ತೀರಿ. ಇದು ಪ್ರಶ್ನೆ ಅಲ್ಲ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಸಾಮರಸ್ಯದಿಂದ ಈ ರಾಷ್ಟ್ರದಲ್ಲಿ ಬದುಕ್ತಾ ಇರತಕ್ಕಂತಹ ಎಲ್ಲ ಕೋಮಿನವರು ಒಟ್ಟಿಗೆ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿದೆ. ಈವನ್ ಪ್ರಧಾನಮಂತ್ರಿ ದೊರೆ ಕೇಳಿಸ್ತಾ ಇದ್ರೆ ವಿಎಚ್ಪಿ ಇಂತಹ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಗುಜರಾತ್ ನಲ್ಲಿ ಕಳೆದ ಶನಿವಾರ ಮತ್ತೆ ಭಾನುವಾರ ನಡೆದಂತಹ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಅಲ್ಪಸಂಖ್ಯಾತರ ಆಯೋಗ ಮತ್ತು ಸಚಿವಾಲಯ ಬೇಡ, ಅದನ್ನ ತೆಗೆದುಹಾಕಿ ಅನ್ನೋದನ್ನ ಹೇಳ್ತಾರೆ. ಇದು ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು ನೋಡಿ. ಎಷ್ಟು ಅದೊಂದು ಅಂದ್ರೆ ಪಬ್ಲಿಕ್ ಆಗಿ ಯಾವುದೇ ಮುಜುಗರವಿಲ್ಲದೆ ಇದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಉದ್ದೇಶ ಏನು? ಈ ದೇಶದಲ್ಲಿರುವಂತಹ ಸರಿಸುಮಾರು 15%, ಸರಿಸುಮಾರು 20 ಕೋಟಿ ಮುಸಲ್ಮಾನರನ್ನ ಹೊರಗಿಟ್ಟು ಇವರು ಅಭಿವೃದ್ಧಿ ಮಾಡ್ತಾರಾ? ಅದು ಸಾಧ್ಯ ಇದೆಯಾ? ಒಂದು ಸಂವಿಧಾನದ ವ್ಯವಸ್ಥೆಯೊಳಗೆ ಒಬ್ಬ ಪ್ರಧಾನಮಂತ್ರಿ ಆ ದೇಶದ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ ಮಾಡಬೇಕಾದಂಥದ್ದು, ಪ್ರತಿಯೊಬ್ಬ ನಾಗರಿಕನಿಗೆ ಬೇಕಾದಂತಹ ಹಕ್ಕನ್ನು ನೀಡಬೇಕಾದದ್ದು ಅವರ ಕರ್ತವ್ಯ. ಅದನ್ನ ಮಾಡಬೇಡಿ ಅಂತ ಹೇಳುವಂಥದ್ದು ಇದು ಯಾವ ಸ್ಥಿತಿಗೆ ಕೊಂಡೋಗ್ತದೆ? ಇವರು ಒಂದ್ ಕಡೆ ಹೇಳ್ತಾರೆ ನಾವು ಅಖಂಡ ಭಾರತವನ್ನ ಕಟ್ಟುತ್ತೀವಿ ಅಂತ. ಅಖಂಡ ಭಾರತ ಅಂತಂದ್ರೇನು? ಈ ದೇಶದಲ್ಲಿರುವಂತಹ ಎಲ್ಲಾ ಭಾರತೀಯರು ಒಂದಾಗಿರುವಂತಾಗಿರ್ತದೆ ಅಖಂಡ ಭಾರತ. ವಿಂಗಡಣೆ ಮಾಡಿ ಪಾಕಿಸ್ತಾನವನ್ನು ಕೂಡ ನಾಶ ಮಾಡಿ ಅದನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಇದೆ. ನೀವು ಅಖಂಡ ಭಾರತವನ್ನ ಕಟ್ಟಬೇಕಾದ್ರೆ ನೀವು ಪರಸ್ಪರ ಭ್ರಾತೃತ್ವವನ್ನು ಬೆಳೆಸಬೇಕು ಅಂತ. ಪರಸ್ಪರ ಭಾತೃತ್ವವನ್ನು ಬೆಳೆಸುವ ಕೆಲಸವನ್ನ ಒಂದು ಕಡೆ ಮೋದಿ ಅವರು ಹೇಳ್ತಾರೆ ಭಾರತದಲ್ಲಿ ಒಂದಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಮಗದೊಂದು ಕಡೆ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮುಸ್ಲಿಮರ ಕೈ ಜೋಡಿಸಿದ್ರೆ ಒಟ್ಟಿಗೆ ಇದ್ರೆ ಮಾತ್ರ ಭಾತೃತ್ವ ಆಗತ್ತೆ. 70 ವರ್ಷ ಆಯ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು. ಹಿಂದೂಗಳು ಮುಸಲ್ಮಾನರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರೆ ಈ ದೇಶಕ್ಕಾಗಿ ಭ್ರಾತೃತ್ವಕ್ಕಾಗಿ ಮುಸಲ್ಮಾನರು ಸದಾ ತಯಾರಿದ್ದಾರೆ. ನಿಮ್ಮಂತ ಕೋಮು ಪ್ರಚೋದಕ ಜನರಿಂದ ಈ ರೀತಿ ಪರಿಸ್ಥಿತಿ ಆಗಿರುವಂತದ್ದು.
ನಿಮ್ಮಿಂದಾಗಿರ್ತದೆ. ನಿಮ್ಮಂತಹ ನೀವು ಕೋಮ ಪ್ರಚೋದನೆ ಮಾಡುವುದರಿಂದ, ನೀವು ದ್ವೇಷ ಕಾರುವುದರಿಂದ ಈ ರೀತಿ ಪರಿಸ್ಥಿತಿ ಆಗಿದೆ. ಇಲ್ಲಿ ಮುಸಲ್ಮಾನರು ಈ ದೇಶಕ್ಕಾಗಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಭಾತೃತ್ವಕ್ಕಾಗಿ ಸದಾ ಪ್ರಮೋದ್ ಮುತಾಲಿಕ್ ಅವರೇ, ಪೇಜಾವರ ಶ್ರೀಗಳು ಮಾಡಿರುವಂತಹ ಕೆಲಸಕ್ಕೆ ನೀವು ಸ್ವಾಗತವನ್ನ ಕೋರಿ ಈ ಮಾತನ್ನ ಆಡಿದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರೂ ಸ್ವಾಗತಿಸ್ತಾ ಇದ್ರು. ಬಾಂಧವ್ಯ ಎರಡೂ ಕಡೆಯಿಂದಲೂ ಬೇಕು ಅಂತ ಹೇಳ್ತಾ ಇದ್ರು. ರವಿ ಸುಬ್ರಹ್ಮಣ್ಯ ಅವರು ಹೇಳಿದ ರೀತಿಯಲ್ಲಿ ಚಪ್ಪಾಳೆ ಆಗೋದಾದ್ರೆ ಎರಡೂ ಕೈಯಿಂದ ಬೇಕಾದ್ರೆ ಒಬ್ರು ಮುಂದಾದ್ರೂ ಮಾಡ್ಬೇಕಲ್ವಾ? ಪೇಜಾವರ ಶ್ರೀಗಳು ಕೈ ಮುಂದೆ ಮಾಡಿದ್ದಾರೆ, ಅದ್ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಅದ್ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಕೂಡ ಈಶ್ವರ ಅಲ್ಲ, ಬೇರೆ ನಾಮ ಅಂತ ಹೇಳುವುದಿಲ್ಲ. ಓಕೆ, ನಿಮ್ ಜೊತೆ ನಾನು ಚರ್ಚೆನ ಮಾಡ್ತೀನಿ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ಇದ್ರ ಮಧ್ಯದಲ್ಲಿ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ತಾರೆ. ಇನ್ಯಾವುದೋ ರಾಜ್ಯದಲ್ಲಿ ಇನ್ನೇನೋ ಗಲಾಟೆ ನಡೆಯುತ್ತೆ, ಅದನ್ನ ಬೆಂಗಳೂರಿನಲ್ಲಿ ನಿಂತ್ಕೊಂಡು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ರಾಜ್ಯದಲ್ಲೇನೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸಕ್ಕೆ ಪೇಜಾವರ ಶ್ರೀಗಳು ಮುಂದಾಗ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡೋಕೆ ಒಂದು ಇಬ್ರು ಮಾತ್ರ ಬರ್ತಾರೆ. ಯಾರು ಧ್ವನಿನೂ ಎತ್ತಲ್ಲ. ಏನಾಗಿದೆಯೋ ಅರ್ಥ ಆಗ್ತಿಲ್ಲ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ಮೋದಿಯ ಹಿತಶತ್ರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಪ್ರಮೋದ್ ಮುತಾಲಿಕ್ ಅವರೇ, ಪೇಜಾವರ ಶ್ರೀಗಳು ಮಾಡಿರುವುದಕ್ಕೆ ನೀವು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಹಾಗಾಗಿ ನಿಮ್ಮ ಮೇಲೆ ಸಾಕಷ್ಟು ಟೀಕೆಗಳು ಬರ್ತಾ ಇದೆ, ಸಾಕಷ್ಟು ವಿರೋಧಗಳು ಬರ್ತಾ ಇದೆ. ನೀವು ಕೇಳಿ ಮಜೀದ್ ಅವರಿಗೆ, ಕೊಪ್ಪಳದಲ್ಲಿ ಇವತ್ತು ಏನ್ರಿ ನೀವು ಮಾಡಿದ್ರಿ ಅಂತ. ನಾವು ಪೇಜಾವರ ಶ್ರೀಗಳು ಬಾಂಧವ್ಯ ಬೇಕು ಅಂತ ಹೇಳಿ, ಮುಸ್ಲಿಂ ಬಾಂಧವ್ಯ ಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಹಿಂದೂ ಫೋಟೋನ ಇಟ್ಕೊಂಡು ಪೂಜೆಯನ್ನ ನಡೆಸ್ತಾನೆ, ಅವರ ಸಂಪ್ರದಾಯದಂತೆನೂ ಪಾಲಿಸ್ತಾ ಇದ್ದಾನೆ. ಅಂಥವರನ್ನ ಹೋಗಿ ಹೊಡಿತಾರೆ, ಅವನ ಅಲ್ಲಿರುವಂತಹ ಹಿಂದೂ ಫೋಟೋಗಳನ್ನ ಹೊರಗಡೆ ಹಾಕ್ತಾರಲ್ಲ, ಇದ್ಯಾವ ಬಾಂಧವ್ಯ ಕೇಳ್ರಿ ಅವ್ರಿಗೆ. ಈಗ ನೋಡಿ, ಮೊದಲನೇದಾಗಿ ನಿಮ್ಮ ಹೆಡ್ಲೈನ್ ಏನಿದೆಯಲ್ಲ, ಮೋದಿಯ ಹಿತಶತ್ರು ಅನ್ನುವಂತ ಹೆಡ್ಲೈನ್ ಇದು ಸರಿಯಲ್ಲ ಅಂತ ಹೇಳ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರಿಗೆ ಬೇಕಾಯಿತು, ನಿಮ್ಮ ಎಲ್ಲಾ ಬೆಂಬಲಗಳು ಮೋದಿ ಅವರಿಗೆ ಬೇಕಾಗಿತ್ತು. ಈಗ ಈ ರೀತಿ ಮಾಡ್ತಾ ಯಾವುದೋ ಸಣ್ಣ ವಿಷಯಕ್ಕೆ ನೀವು ಎಳೆದು ತರುವಂತಹದ್ದು ಸರಿಯಲ್ಲ. ಮೋದಿಯವರು ಬಹಳ ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮೋದಿಯವರು ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳು ಮೋದಿಯವರ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಹಾನಿಕಾರಕ ಅವರ ಹೆಸರನ್ನು ಬದನಾಮ ಮಾಡುವಂತಹ ಕೆಲಸ ಯಾವ ಹಿಂದೂ ಸಂಘಟನೆಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಗಳು ಇದು ಒಂದು ರಾಜಕಾರಣ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ದೃಷ್ಟಿಯಿಂದ ಎಲ್ಲ ಜನಾಂಗಗಳನ್ನು ಒಟ್ಟಿಗೆ ನಮ್ಮ ಕಾರ್ಯಗಳು ನಡೀತವೆ. ಇವತ್ತು ಯಾವುದೇ ಚುನಾವಣೆ ಇಲ್ಲ, ಸುಮ್ಮನೆ ಮೋದಿ ಅವರ ಹೆಸರು ಇಲ್ಲಿ ತರುವಂತ ಅವಶ್ಯಕತೆ ಇಲ್ಲ. ಹಿಂದೂ ಸಂಘಟನೆಗಳ ಕಾರ್ಯವನ್ನು ನಾವು ಶಾಂತವಾಗಿ ಸಮಾಧಾನವಾಗಿ ನಮ್ಮದೇ ಆದರ್ಶದಲ್ಲಿ ನಾವು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳ್ತಾ ಇರೋದು, ಪ್ರಮೋದ್ ಮುತಾಲಿಕ್ ಅವರೇ, ನೀವು ಯಾವ ರೀತಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀರಿ, ನೀವು ಹೇಗೆ ಬೆಳ್ಕೊಂಡು ಬಂದಿರಿ ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ನಿಮ್ಮ ಹೋರಾಟ ಏನು, ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ. ಆದ್ರೆ ನಾನು ಕೇಳ್ತಾ ಇರುವಂತದ್ದು, ಪೇಜಾವರ ಶ್ರೀಗಳು ಒಂದು ಹಸ್ತವನ್ನ ಮುಂದೆ ಚಾಚಿದ್ದಾರೆ, ಅದಕ್ಕೆ ಕೈಯನ್ನ ಕೊಟ್ಟಾಗ ನೀವ್ ಯಾಕೆ ಕಡ್ಡಿಪಡಿಸ್ತೀರಾ? ಇನ್ನೊಂದು ಕಡೆ ವಿಶ್ವ ಹಿಂದೂ ಪರಿಷತ್ನವರು ಹೇಳ್ತಾರೆ ಅಲ್ಪಸಂಖ್ಯಾತ ಆಯೋಗ ಬೇಡ, ಸಚಿವಾಲಯ ಬೇಡ ಅಂತ ಹೇಳಿ. ಇದು ಯಾವುದು ಮೋದಿ ಅವರಿಗೆ ನೀವು ಬೆನಿಫಿಟ್ ಆಗಿ ಕೆಲಸ ಮಾಡೋದು? ಮೋದಿ ಅವರು ಬಾಂಧವ್ಯ ಬೇಕು ಅಂತ ಹೇಳ್ತಾ ಇದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ನೀವು ಮಾಡ್ತಾ ಇರುವಂತದ್ದು ಅದೇನಾ ಇದು? ನೋಡಿ, ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅತ್ಯಂತ ಶ್ರೇಷ್ಠ ಸಂತರು, ರಾಷ್ಟ್ರೀಯ ಸಂತರು. ಇಡೀ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾರ್ಗದರ್ಶಕರಾಗಿ ಇವತ್ತಿಗೂ ನಮಗೆ ಅವರ ಬಗ್ಗೆ ಗೌರವ ಇದೆ. ನಮ್ಮ ಹೋರಾಟ ಇರೋದು ಅಥವಾ ನಮಗೆ ನೋವಾಗಿದ್ದು, ಇವತ್ತು ಶ್ರೀಕೃಷ್ಣನ ಮಠದ ಆವರಣದ ಒಳಗಡೆಗೆ ಇವತ್ತು ನಮಾಜ್ ಮಾಡಿದ್ದು, ಇಫ್ತಾರ್ ಕೂಟ ಮಾಡಿದರ ಬಗ್ಗೆ ನಮಗೆ ಅಸಮಾಧಾನ ಇದೆ, ಆಕ್ಷೇಪ ಇದೆ. ಇಲ್ಲಿಯವರೆಗೆ ಹಿಂದೂ ಸಮಾಜನೇ ಇವತ್ತು ಸೌಹಾರ್ದ ಅಂತ ಹೇಳ್ತಾ ಬಂದಿದೆ. ಮುಸ್ಲಿಂ ಸಮಾಜದವರು ಯಾರೂ ಕೂಡ ಇವತ್ತು ಸೌಹಾರ್ದದ ಹಿನ್ನೆಲೆ ಮುಂದೆ ಬರ್ತಾ ಇಲ್ಲ. ಮುತಾಲಿಕ್ ಅವರೇ, ನಾನು ಅದನ್ನೇ ಹೇಳ್ತಾ ಇರೋದು. ಮುತಾಲಿಕ್ ಅವರೇ ಕೇಳಿ, ಮುಸ್ಲಿಂ ಸಮಾಜ ಸಂಬಂಧಪಟ್ಟಾಗಿರಬಹುದು,
ಇವತ್ತು ಮುತಾಲಿಕ್ ಅವರೇ, ಸಂಬಂಧಪಟ್ಟಾಗಿರ್ಬೋದು, ಮುತಾಲಿಕ್ ಅವರೇ, ಮುತಾಲಿಕ್ ಅವರೇ, ಒಂದ್ ಸೆಕೆಂಡ್ ಮುತಾಲಿಕ್ ಅವರೇ, ಇಟ್ಟಿಲ್ಲ, ಹಿಂದೆ ಇಟ್ಟಿಲ್ಲ. ಮುತಾಲಿಕ್ ಅವರೇ ಕೇಳ್ತಾ ಇದೆಯಾ? ನಮಗೆ ಮುತಾಲಿಕ್ ಅವರೇ ಕೇಳಿಸ್ಕೊಳ್ತಾ ಇದೆಯಾ? ಅಸಮಾಧಾನ ನಮ್ ಕೇಳಿ ನಾನು ಕೇಳ್ತಾ ಇರೋದು ಒಳಗಡೆಗೆ ಇವತ್ತು ಗಣೇಶೋತ್ಸವವನ್ನು ಮಾಡಿ ಸರ್, ಮಜೀದ್ ಸರ್, ನಾನು ಕೇಳ್ತಾ ಇರುವಂತ ಪ್ರಶ್ನೆ ನಿಮಗೆ, ಸರ್ ಮುತಾಲಿಕ್ ಸರ್ ಒಂದ್ ನಿಮಿಷ ಹೋಲ್ಡ್ ಆನ್ ಸರ್ ಪ್ಲೀಸ್, ಸರ್ ಒಂದ್ ನಿಮಿಷ ನಿಲ್ಲಿ ಸರ್, ಮುತಾಲಿಕ್ ಅವರೇ ಪ್ಲೀಸ್ ಒಂದ್ ನಿಮಿಷ ಹೋಲ್ಡ್ ಆನ್, ಹಾಗೆ ನಮಗೂ ಪವಿತ್ರ ಇದೆ, ಕೇಳಿ ಒಂದ್ ನಿಮಿಷ. ಒಂದ್ ಹೆಜ್ಜೆ ಅವರು ಮುಂದೆ ಬರಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಬರಬೇಕು. ಅಯ್ಯೋ ಹಳೆ ಕಥೆ ಆಯ್ತು, ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ, ನೀವು ಅದನ್ನು ಮಾತಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ ಮುತಾಲಿಕ್ ಅವರೇ ಒಂದ್ ನಿಮಿಷ ಇರಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮಜೀದ್ ಅವರೇ, ಪೇಜಾವರ ಶ್ರೀಗಳು ಮುಸ್ಲಿಂ ಬಾಂಧವರ ಜೊತೆ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಇಫ್ತಾರ್ ಕೂಟವನ್ನ ಕರೀತಾರೆ. ನಾವೇನೋ ಕೈ ಚಾಚಿದ್ವಿ. ಆದ್ರೆ ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಹಿಂದೂ ಫೋಟೋವನ್ನ ಇಟ್ಕೊಂಡು ಪೂಜೆಯನ್ನ ಮಾಡ್ತಾನೆ. ಅಂತಹ ವ್ಯಕ್ತಿಯನ್ನ ಮುಸ್ಲಿಂ ಮುಖಂಡರೇ ಹೋಗಿ ಹೊಡೆದು ಹಿಂದೂ ಫೋಟೋಗಳನ್ನ ಹೊರಗಡೆ ಹಾಕ್ತಾರೆ. ಇದು ಯಾವ ಬಾಂಧವ್ಯ ರೀ ಅಂತ ನೋಡಿ ಆ ರೀತಿ ಯಾರು ತನ್ನ ಕಾನೂನನ್ನ ಕೈಗೆತ್ತಿಕೊಂಡು ಮಾಡುವಂತ ಯಾರು ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ವಿಷಯ ಇರುವಂತದ್ದು. ಪ್ರಮೋದ್ ಮುತಾಲಿಕ್ ಹೇಳಿದಂತಹ ಪ್ರಶ್ನೆಗೆ ನನ್ನ ಉತ್ತರ ಏನಂತಂದ್ರೆ, ನೀವು ಫಸ್ಟ್ ಉತ್ತರ ಕೊಡ್ಲಿ ಇವರು. ನನ್ನ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ ಮಜೀದ್ ಅವರೇ. ನಾನು ಉತ್ತರ ಹೇಳಿದನಲ್ಲ, ನೋಡಿ ಯಾರು ಮಾಡಿದ್ರು ಕೂಡ ಅದು ತಪ್ಪು ಅಂತ ನಾನು ಹೇಳಿದನಲ್ಲ. ಯಾರು ಅಧಿಕಾರ ಕೊಟ್ಟಿಲ್ಲ, ಮತ್ತೆ ಯಾರಿಗೂ ಕರೆಕ್ಟ್ ಆಗಿದೆ ಹೇಳ್ತಾ ಇರೋದು. ಅವರು ಒಂದೇ ಕಡೆಯಿಂದ ಬಾಂಧವ್ಯ ಹೋಗ್ಬೇಕು ಅನ್ನೋದಾದ್ರೆ ಮುಸ್ಲಿಂ ಎಲ್ಲಿದೆ ಬಾಂಧವ್ಯ ಅಂತ ಕೇಳ್ತಾರೆ. ಎಲ್ಲಿದೆ ಬಾಂಧವ್ಯ? ಹೇಳುತ್ತದಲ್ಲ ಮುಸ್ಲಿಂ ಹುಡುಗಿ ಎಷ್ಟೊಂದು ಸೌಹಾರ್ದ ಸಮ್ಮೇಳನ ಆಗ್ತದೆ. ಇಸ್ಲಾಂ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ದರ್ಗಾದ ಉರೂಸ್ ಕಾರ್ಯಕ್ರಮದಲ್ಲಿ, ಅಲ್ಲಿ ಹಸನಬ್ ಅವರು ಕೂತಿದ್ದಾರೆ ಕೇಳಿ, ಪ್ರತಿಯೊಂದು ದರ್ಗಾದ ಉರೂಸ್ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಮ್ಮೇಳನ ನಡೀತದೆ. ನೀವು ಹೇಳಿ, ಯಾವುದಾದ್ರೂ ಹಿಂದೂ ಪರದ ಸಂಘಟನೆಗಳು, ಅದು ಬಜರಂಗ ದಳ, ಅದು ವಿಶ್ವ ಹಿಂದೂ ಪರಿಷತ್, ಯಾವುದಾದ್ರೂ ಸಂಘಟನೆಗಳು ಸೌಹಾರ್ದ ಸಮ್ಮೇಳನ ಮಾಡಿದ ಅದು ಉದಾಹರಣೆ ಕೊಡ್ರಿ. ನಾನು 1000 ಉದಾಹರಣೆ ಕೊಡ್ತೀನಿ. ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಮಸೀದಿಗಳು, ಮುಸ್ಲಿಂ ದರ್ಗಾ ಸಮಿತಿಗಳು ಸೌಹಾರ್ದ ಸಮ್ಮೇಳನವನ್ನು ಮಾಡಿಕೊಂಡು ಮಾಡುವಂತದ್ದು. ಇವತ್ತು ಕೂಡ ನೀವು ನೋಡಿದ್ರೆ ಕೂಡ ಕರೆದು ಹಿಂದೂ ಸಂಸ್ಕೃತಿ ಯಾವುದೇ ಉದಾಹರಣೆ ಇಲ್ಲದೆ ಹೇಳ್ಬೇಡಿ. ನಾವೆಲ್ಲರೂ ವಸುದೈವ ಕುಟುಂಬಕಂ ಅಂತ ಹೇಳಿ ನಾವು ಹೊರಟಿರ್ತಕ್ಕಂಥದ್ದು ಅಲ್ಲ. ಒಂದ್ ನಿಮಿಷ, ಇವತ್ತು ಆ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿವರೆಗೆ ಕೆಲವು ರಾಜಕೀಯ ಪಕ್ಷಗಳು ಅವರ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮುಸ್ಲಿಂಗಳನ್ನ ವಿಭಜಿಸಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಕೆಲವು ರಾಜಕೀಯ ಪಕ್ಷಗಳು ಹಾಕಿರ್ತಕ್ಕಂಥ ಹುನ್ನಾರ. ಇದಕ್ಕೆ ಬೆಂಬಲವಾಗಿ ಕೆಲವು ಮುಸ್ಲಿಂ ಮುಖಂಡರು ಕೂಡ ಅವರ ಸ್ವಂತ ಅನುಕೂಲಕ್ಕೋಸ್ಕರವಾಗಿ ಈ ವಿಭಜನೆಯನ್ನ ಇಲ್ಲಿಯವರೆಗೆ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಇವತ್ತು ಒಂದು ಕಾಲ ಬಂದಿದೆ, ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲ ಮತ ಬಾಂಧವರು ತಮ್ಮಲ್ಲಿರ್ತಕ್ಕಂಥ ವೈಮನಸ್ಯವನ್ನು ಬಿಟ್ಟು ಒಂದಾಗ್ತಕ್ಕಂಥ ಒಂದು ಕಾಲ ಸನ್ನಿಹಿತವಾಗಿದೆ. ಪ್ರಧಾನಮಂತ್ರಿಗಳು ಇದಕ್ಕೆ ಸಾಕಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇವತ್ತು ಯಾವತ್ತು ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಡೆಲ್ಲಿಯಲ್ಲಾಗಿರ್ಬೋದು, ಇತ್ತೀಚಿನ ಚುನಾವಣೆಗಳಲ್ಲಿ ವಿಶೇಷವಾಗಿ ಮುಸ್ಲಿಂ ಮತ ಬಾಂಧವರು ಯಾರಿದ್ದಾರೆ ಅವರು ಕೂಡ ಇವತ್ತು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನೇ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋದು, ನಾವೆಲ್ಲ ಮಾಡ್ತಾ ಇದೀವಿ, ಆ ಕಡೆಯಿಂದ ಏನೂ ಆಗ್ತಾ ಇಲ್ಲ. ಕಾರಣ ಹೇಳಿ. ಕೊಪ್ಪಳದ ಒಂದು ಉದಾಹರಣೆ, ಬಿಜಾಪುರದಲ್ಲಿರುವಂತ ಇನ್ನೊಂದು ಉದಾಹರಣೆ. ದಲಿತ ಹುಡುಗ ಒಂದು ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದ್ದಕ್ಕೆ ಅವರ ಅಪ್ಪನನ್ನ ಅವರ ತಮ್ಮನನ್ನ ಮರಕ್ಕೆ ಕಟ್ಟಿ ಹೊಡಿತಾರಲ್ಲ, ಇದು ಯಾವ ಬಾಂಧವ್ಯ, ಯಾವ ಸಹಬಾಳ್ವೆಯನ್ನ ತೋರಿಸುತ್ತೆ? ಒಂದ್ ಕಡೆ ಪೇಜಾವರ ಶ್ರೀಗಳು ಹಸ್ತಕ್ಷೇಪವನ್ನ ಮಾಡ್ತಾರೆ, ಇನ್ನೊಂದು ಕಡೆ ಈ ರೀತಿಯಾಗಿ ಮಾಡೋದಾದ್ರೆ ಹೇಗೆ ಹೊಂದಾಣಿಕೆ ಆಗುತ್ತೆ? ಐ ಥಿಂಕ್ ಪ್ರಮೋದ್ ಮುತಾಲಿಕ್ ಅವರು ಕೇಳ್ತಾ ಇರುವಂತದ್ದು ಸರಿಯಾಗಿದೆ. ಇದೆಲ್ಲವನ್ನ ಗಮನಿಸ್ತಾ ಇದೆ. ಇದರ ಮಧ್ಯದಲ್ಲಿ ಬುದ್ಧಿಜೀವಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ದೊಡ್ಡ ದೊಡ್ಡ ವಿಚಾರಗಳಿಗೆ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತೀರಾ, ಇಂತಹ ವಿಷಯಕ್ಕೆ ಯಾಕೆ ಧ್ವನಿ ಎತ್ತಲ್ಲ? ಧ್ವನಿನೇ ಬರಲ್ವಾ? ಧ್ವನಿನೇ ಅಡಕ್ಕೂಡ್ತಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್. ಹಸನಬ್ ಅವ್ರಿಗೆ ಕೇಳ್ಬೇಕು ನಾನು. ಹಸನಬ್ ಅವರೇ, ಈಗ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋದು ನಿಜ ಇದೆ. ಪೇಜಾವರ ಶ್ರೀಗಳೇನೋ ಹಸ್ತಕ್ಷೇಪ ಮಾಡಿದ್ದಾರೆ, ಅವರು ಇಬ್ರು ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಓಕೆ. ಆದ್ರೆ ಮುಸ್ಲಿಮರು ಅದಕ್ಕೆ ಮುಂದೆ ಆಗಲ್ಲ. ವಿಜಯಪುರದಲ್ಲಿ ನಡೆದಿದ್ದು ಇವತ್ತದೇ.
ದಲಿತರ ಹುಡುಗ ಒಂದು ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿ ಹೋಗಿದ್ದಕ್ಕೆ ಅವ್ರ ಅಪ್ಪ ಮತ್ತು ಅವ್ರ ತಮ್ಮನನ್ನ ಮರಕ್ ಕಟ್ಟಿ ಹೊಡಿತಾರಂದ್ರೆ ಇನ್ನು ಏನು ಸರ್ ಇದು? ಇಲ್ಲಿ ಬರೀ ದಲಿತರು ಮುಸಲ್ಮಾನರು ಅಂತಲ್ಲ, ಯಾವನೇ ಅಪ್ಪ ಅಮ್ಮ ಯಾರೇ ಆಗಿರ್ಲಿ ತನ್ನ ಮಗಳು ಇನ್ನೊಬ್ಬರನ್ನ ಪ್ರೀತಿ ಬೇರೆ ಜಾತಿಯವ್ರನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಆಗಿಲ್ವ? ಎಷ್ಟು ಕೊಲೆಗಳು ಹಿಂದೂಗಳಲ್ಲಿ ಆಗಿಲ್ವಾ ಈ ತರ ಮರ್ಡರ್ಸು? ಕಾಪ್ ಸಮುದಾಯದ್ದು ನೀವು ಕೇಳಿದ್ರೆ ಕಾಪು ಪಂಚಾಯತಿದು ಎಷ್ಟು ಜನರಿಗೆ ಅವರು ಮರಣದಂಡ ವಿಧಿಸಿಲ್ಲ, ಅವರು ಎಷ್ಟು ಜನ ಕೊಂದಿಲ್ಲ ಅವರು. ಇದು ಹಿಂದೂ ಮುಸ್ಲಿಂ ಅಂತಲೇ ಅಲ್ಲ, ಎಲ್ಲಾ ಜಾತಿಯಲ್ಲೂ ಬರ್ತದೆ. ಅಂದ್ರೆ ನಿಮ್ಗೆ ಆ ಬಾಂಧವ್ಯನೇ ಬೇಡ ಅಂತ ಇಬ್ರು ಚೆನ್ನಾಗಿರೋಣ, ಬಿಡೋದಿಲ್ಲ, ಇಬ್ರು ಚೆನ್ನಾಗಿರೋಣ ಅನ್ನೋದಷ್ಟೇ. ಅದಲ್ಲ, ಆ ಅಪ್ಪ ಅಮ್ಮ ಬಿಡೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಕೊಪ್ಪಳದ ವಿಷಯ, ಕೊಪ್ಪಳದ ವಿಷಯದ್ದು ನಾನು ಖಂಡಿತವಾಗಿ ಅದನ್ನ ಖಂಡಿಸ್ತೀನಿ. ಯಾರಿಗೂ ಕೂಡ ಒಂದು ಮಜೀದ್ ಅವರು ಹೇಳಿದ್ದು ಅಷ್ಟೇ, ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ರೈಟ್ ಒಬ್ಬರಿಗೂ ಇಲ್ಲ ಭಾರತದಲ್ಲಿ. ಅಕಸ್ಮಾತ್ ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅಲ್ಲಿ ಜಮಾತ್ ಇದೆ, ಅವ್ರು ಅರ್ಜಿ ಹಾಕೊಂಡು ಅವ್ರ ಬಗ್ಗೆ ಏನೋ ಕ್ರಮ ಜಮಾತಲ್ಲಿ ತಗೊಳ್ಬೇಕಾಗಿತ್ತು. ಇದ್ಯಾರು ಮುದುಗಿ ಹೊಡಿಲಿಕ್ಕೆ? ಫೋಟೋಗಳನ್ನು ಹಿಡ್ಕೊಳ್ಳೋದು ತಪ್ಪ ಒಬ್ಬ ಮುಸ್ಲಿಂ ವ್ಯಕ್ತಿ? ಇಲ್ಲ, ಅದು ಯಾಕೆಂತಂದ್ರೆ ಖಂಡಿತವಾಗಿ ತಪ್ಪು, ನಮ್ಮ ಮುಸಲ್ಮಾನರಲ್ಲಿ ತಪ್ಪದು. ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಪ್ರಶ್ನೆ ಅಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾವನಾದ್ರೂ ಒಬ್ಬ ಮುಸಲ್ಮಾನ ಅವನು ಮೂರ್ತಿಯನ್ನು ಮನೇಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ ಮುಸಲ್ಮಾನೇ ಅಲ್ಲ ಅಂತ ಹೇಳುವಂತದ್ದು ನಮ್ಮ ನಂಬಿಕೆ. ಅವನ ಇಚ್ಛೆ ಸರ್. ಮುಸಲ್ಮಾನ ಅಲ್ಲ ಅಂತ ತಿಳ್ಕೊಂಡು ಸುಮ್ಮನಿರ್ಬೋದಲ್ಲ, ನಿಮ್ಗೆ ಯಾವ ರೈಟ್ ಇದೆ ಹೊಡೆಯಕ್ಕೆ? ಅದು ಮಾಡ್ಬೋದು. ಬೇರೆಯವ್ರು ಮಾಡಿದ್ರೆ ಅದು ತಪ್ಪು, ಆದ್ರೆ ಮುಸ್ಲಿಮರು ಅದನ್ನ ಹೊಡೆದಾಗ ಅದು ನಮಗೆ ಸಮರ್ಥನೆ ಮಾಡೋದಿಲ್ಲ. ಅವ್ರಿಗೆ ಕಾನೂನು ತಗೊಳಕ್ಕೆ ಅವ್ರು ಯಾರು ಅಧಿಕಾರ ಕೊಟ್ಟರು? ಅವ್ರಿಗೆ ಕೈ ಕಾನೂನು ತಗೊಳ್ಳಿಕ್ಕೆ? ಅದೇ ಹೇಳಿದ್ ನಾನು, ಯಾರಿಗೂ ಗೋರಕ್ಷಣೆ ಹೆಸರಲ್ಲಿ ಕಾನೂನು ತಗೊಳ್ಳಿಲ್ವಾ? ಹಂಗೆ ಅವರು ಕೈಯಲ್ಲಿ ತಗೊಳ್ತಾರೆ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಾಣ್ತಕ್ಕಂಥದ್ದು ಯಾರೋ ನಾವು ಗೋರಕ್ಷಣೆ ಅಂತ ಹೇಳಿ ಅವ್ರನ್ನ ಈ ರೀತಿಯ ಕ್ರಿಯೆಗಳು ನಡೆದಾಗ ಅದಕ್ಕೆ ನಾವು RSS, ಬಜರಂಗ ದಳ, ಮತ್ತೊಂದು ಇನ್ನೊಂದು ಯಾವುದೋ ಎಲ್ಲವನ್ನ ಹೇಳ್ತೀವಿ. ಈ ತರದಾಗ ಇಂಡಿವಿಜುವಲ್ ಅಂತೀವಿ. ಒಂದು ವಿಷಯ, ಒಂದೇ ಒಂದು ಸ್ಪಷ್ಟೀಕರಣ. ಹಿಂದೂಗಳಲ್ಲಿ ಏನು ಅಂತಂದ್ರೆ ಪೂರ್ಣ ಸ್ವಾತಂತ್ರ್ಯ ಇದೆ ಧರ್ಮದ ಬಗ್ಗೆ, ನಮ್ಮಲ್ಲಿ ಅದಿಲ್ಲ. ಬ್ಲೈಂಡ್ ಆಗಿ ನಾವು ನಂಬಬೇಕು. ಮೊದಲು ಚಿಕ್ಕಂದಿಂದಾಗಲೇ ನಾವು ಹೇಳ್ತಾರೆ, ಇದು 5 ನಮ್ಮ ಒಂದು ಕಾರ್ಯಗಳು ಕಂಪಲ್ಸರಿ, ಅದು ಕಡ್ಡಾಯ. ಅದು ಇನ್ನೊಂದು ಈ 6 ನಂಬಿಕೆಗಳು. ಈ ನಂಬಿಕೆಗಳು ಅಷ್ಟೇ, ಕುರಾನ್ ಆಗಲಿ ದೇವರಾಗಲಿ ಎಲ್ಲ ವಿಷಯಗಳಲ್ಲಿ ಬ್ಲೈಂಡ್ ಆಗಿ ನಾವು ನಂಬಬೇಕು. ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಮಾಡಿಬಿಟ್ರೆ ಅವನು ಮುಸಲ್ಮಾನೇ ಅಲ್ಲ. ಈ ಹೆದರಿಕೆ ಅಲ್ಲಲ್ಲ, ಈ ಹೆದರಿಕೆಯನ್ನ ಚಿಕ್ಕಂದಿಂದಲೇ ನಮ್ಮ ಮನಸ್ಸೊಳಗೆ ತುಂಬಿಸಿರ್ತಾರೆ. ಅಂದ್ರೆ ಹೆದರಿಕೆಯಿಂದಲೇ ನಿಮ್ಮನ್ನ ನಡೆಸ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಮುಸಲ್ಮಾನರನ್ನ ಹೆದರಿಸಿ ಇಷ್ಟು ವರ್ಷ ಬೇರೆಯವರಿಗೆ ಅನ್ಯಾಯ ಆಗಿಲ್ಲ. ನಿಮ್ಗೇನ್ ತೊಂದರೆ ಆಗಿದೆ? ನಿಮ್ಮ ನಂಬಿಕೆಗೆ ನಮ್ಗೆ ಖಂಡಿತ ತೊಂದರೆ ಆಗಿಲ್ಲ. ನಾವು ಅರ್ಥ ಮಾಡ್ಕೊಳ್ತಾರೆ. ಖಂಡಿತ ಒಪ್ಕೊಳ್ತೀವಿ, ಖಂಡಿತ ಒಪ್ಕೊಳ್ತೀವಿ. ಮುಸ್ಲಿಂ ಸಮಾಜದವರಿಗೆ ಸ್ವಾತಂತ್ರ್ಯ ಇಲ್ಲ. ಹಲೋ, ಅವರು ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಇಲ್ಲಿ ಇರುವಂತದ್ದು ವಿಷಯ ನೋಡಿ, ಇಲ್ಲಿ ತಪ್ಪು ಸಂದೇಶ ಹೋಗ್ತದೆ ನೋಡಿ. ಒಬ್ಬ ನೈಜ ಮುಸಲ್ಮಾನನಾಗಿದ್ದುಕೊಂಡು ತನ್ನ ನಂಬಿಕೆಯನ್ನು ಇಟ್ಟುಕೊಂಡು ಇನ್ನೊಬ್ಬರನ್ನ ಸಹಿಷ್ಣುತೆಯಿಂದ ಕಾಣುವುದು, ಇನ್ನೊಬ್ಬರನ್ನ ಪ್ರೀತಿಸುವುದು ಇಸ್ಲಾಂ ಹೇಳ್ಕೊಡ್ತದೆ. ಪ್ರವಾದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಸಿದು ಮಲಗಿದ್ದಾಗ ನೀನು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನೀನು ನನ್ನವನಲ್ಲ ಅಂತೇಳಿ. ನೆರೆಮನೆಯವನು ಅಂತ ಹೇಳಿದಾಗ ಪ್ರವಾದಿಯವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳಿಲ್ಲ. ನಿನ್ನ ನೆರೆಮನೆಯವನು ಹಸಿದು ಮಲಗಿರ್ಬೇಕಾದ್ರೆ ನೀನು ಹೊಟ್ಟೆ ತುಂಬ ಉಂಡ್ರೆ ನೀನು ನನ್ನವನಲ್ಲ ಅಂತ ಹೇಳಿದಂತಹ ಪ್ರವಾದಿ, ಅಂತಹ ಇಸ್ಲಾಂ. ಒಬ್ಬ ನೈಜ ಮುಸ್ಲಿಂ, ಪ್ರಾಕ್ಟೀಸಿಂಗ್ ಮುಸ್ಲಿಂ ಆದ್ಕೊಂಡು ಇನ್ನೊಬ್ಬ ಹಿಂದುವನ ಅವನು ಯಾವುದೇ ಒಬ್ಬ ಕೋಮುವಾದಿ ನನ್ನವನಲ್ಲ ಅಂತ ಹೇಳಿ ಪ್ರವಾದಿ ಹೇಳಿದ್ದಾರೆ. ಅವನ ಪ್ರಾಕ್ಟೀಸ್ ಅನ್ನು ಅವನು ಮಾಡಬಹುದು, ಅವನ ನಮಾಜನ್ನು ಮಾಡಬಹುದು. ಸಹಿಷ್ಣುತೆ ಬೇಕು. ಪ್ರಮೋದ್ ಮುತಾಲಿಕ್ ಅವರು ಪ್ರಶ್ನೆ ಕೇಳಬೇಕು. ಗೋ ಹತ್ಯೆ ಆಗಬಾರ್ದು. ನೀವು ತಪ್ಪು ಹೇಳ್ತಿದ್ರೆ ಯಾರು ಹೇಳ್ತಾ ಇರೋದು ಇಸ್ಲಾಂ ಟೆರರಿಸಂ ಅಂತ ಹೇಳ್ಬಿಟ್ಟು? ನೀವು ತಪ್ಪು ಹೇಳ್ತಿದ್ರೆ ಇಸ್ಲಾಂ ಟೆರರಿಸಂ ಅಂತ ನೀವು ಹಾಗೆ ಪಬ್ಲಿಕ್ ಆಗಿ ಹೇಳ್ಬೇಡಿ. ಇಸ್ಲಾಂ ಯಾವತ್ತೂ ಕೂಡ ಟೆರರಿಸಂಗೆ ಒಪ್ಪಿಲ್ಲ. ನೀವು ಬಿಜಾಪುರದಲ್ಲಿ ಸಿಂದಗಿಯಲ್ಲಿ ಪಾಕಿಸ್ತಾನದ ಫ್ಲಾಗ್ ಅನ್ನು ಹಾರಿಸಿಕೊಂಡು ಸಂಘಟನೆ ಕಟ್ಕೊಂಡು ನೀವು ಕುತಂತ್ರ ಮಾಡ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ ಅವರೇ, ನೀವು ಪಾಠ ಹೇಳ್ಬೇಡಿ. ಇಸ್ಲಾಂ ಯಾವತ್ತೂ ಟೆರರಿಸ್ಟ್ ವಿರುದ್ಧವಾದಂಥದ್ದು. ಅನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನ ಕೊಂದ್ರೆ ಇಡೀ ಸಮುದಾಯವನ್ನ ಕೊಂದಂತೆ, ಇಡೀ ಮಾನವ ಕುಲವನ್ನು ಕೊಂದಂತೆ ಧರ್ಮ ಇಸ್ಲಾಂ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಇಸ್ಲಾಂ ಅದಕ್ಕೆ ಹೊಣೆ ಆಗುವುದಿಲ್ಲ. ಈ ರೀತಿಯಾಗಿ ಜಗಳ ಬೇಡ ಅಂತಾನೆ ಪೇಜಾವರ ಶ್ರೀ ಅವರು ಆ ರೀತಿಯಾಗಿ ಕೆಲಸಕ್ಕೆ ಮುಂದಾಗಿದ್ದು. ಈ ರೀತಿಯಾಗಿ ಜಗಳ ಬೇಡ ಅಂತಾನೆ ಮುಂದಾಗಿದ್ದು. ನೀವು ಇಸ್ಲಾಂ ಅಂದ್ರೆ ಟೆರರಿಸ್ಟ್ ಅಂತ ಹೇಳಿದ್ರೆ ನೀವು ಹಿಂಪಡಿಬೇಕು, ಖಂಡಿಸ್ತೇನೆ. ಯಾರು ಹೇಳಿದ್ರು ಇಸ್ಲಾಂ ಅಂತಂದ್ರೆ? ಒಬ್ಬ ಅನ್ಯಾಯವಾಗಿ ಒಬ್ಬ ವ್ಯಕ್ತಿಯನ್ನ ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದಂತೆ ಅಂತ ಹೇಳಿದಂತ ಇಸ್ಲಾಂ.
ನೀವು ಇಸ್ಲಾಮನ್ನ ದೂರ ಮಾಡಿ, ಯಾರೋ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ನೀವು ಇಸ್ಲಾಮನ್ನ ದೂರ ಮಾಡೋದು ಬೇಡ. ಯಾವ್ದಾದ್ರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅದು ಇಸ್ಲಾಂ ಇಸ್ಲಾಂ ಏನು ಅಂತ ಹೇಳಿ ಕುರಾನ್ ನಲ್ಲಿ ಹದೀಸ್ ನಲ್ಲಿ ನಡವಳಿಕೆ ಯಾರು ಅದರಿಂದ ಕಲಿಬೇಕಾಗ್ತದೆ. ಪ್ರಮೋದ್ ಮುತಾಲಿಕ್ ಅವರೇ, ನಾನೊಂದು ಪ್ರಶ್ನೆ ಕೇಳಬೇಕು. ಮಜೀದ್ ಸರ್ ಪ್ಲೀಸ್ ಹೋಲ್ಡ್ ಆನ್, ಪ್ಲೀಸ್ ಹೋಲ್ಡ್ ಆನ್. ಪ್ರಮೋದ್ ಮುತಾಲಿಕ್ ಅವರೇ ಒಂದ್ ಸೆಕೆಂಡ್ ಪ್ಲೀಸ್. ಗೋ ಹತ್ಯೆಯನ್ನ ಮಾಡಬಾರ್ದು, ಗೋ ರಕ್ಷಣೆ ಮಾಡಬೇಕು ಅನ್ನೋದು ನಿಮ್ಮ ಧ್ಯೇಯ ಅಲ್ವಾ? ಹಾಗಿದ್ರೆ ತುಮಕೂರಿನಲ್ಲಿ ಧ್ಯಾನ್ ಫೌಂಡೇಶನ್ ಅವರು ಗೋಗಳನ್ನ ಬಿಟ್ಕೊಡ್ತಾನೆ ಇಲ್ಲ ರೈತರಿಗೆ. ಯಾರಾದ್ರೂ ಒಬ್ಬರಾದ್ರೂ ಹೋಗಿ ಕೇಳಿದಿರಾ ಸರ್ ಏನಾಯ್ತು ಅಂತ ಹೇಳಿ? ಇಲ್ಲ ನೋಡಿ, ನಾನ್ ಹೇಳೋದು ಒಂದೇ ಯಾವುದೋ ಒಂದು ಉದಾಹರಣೆ ಹೇಳ್ಕೊಂಡು ಹೇಳ್ಬೇಡಿ. ಇವತ್ತು ಸೌಹಾರ್ದ ಬರೇ ನಮ್ಮಿಂದ. ಹಾಗಿದ್ರೆ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಹಾಗಿದ್ರೆ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಸಾರಿ, ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಹಾಗಿದ್ರೆ ತುಮಕೂರಿಂದ ಯಾರು ಕೂಡ ಕೇಳಿಲ್ಲ, ಏನು ಮಾಡಲಿಲ್ಲ, ಅವರು ಅಡ್ವೊಕೇಟ್ ಅನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಕೊನೆಗೂ ಬಿಡಿಸ್ಕೊಂಡು ಹೋಗೋದೆಲ್ಲ ಮುಗಿದೋಯ್ತು. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಡೆದು ಗೋ ರಕ್ಷಣೆ ಮಾಡೋದಲ್ಲ, ಹಳ್ಳಿಗಳಿಗೆ ಹೋಗಿ ತಿನ್ನಕ್ಕೆ ಏನು ಇಲ್ಲದೆ ಒದ್ದಾಡ್ತಾ ಬಿದ್ದಿದಾವಲ್ಲ ಗೋ ಹಸುಗಳನ್ನ, ಅವುಗಳನ್ನ ತಗೊಂಡು ಹೋಗಿ ಅದಕ್ಕೆ ತಿನ್ನೋಕ್ ಹಾಕಿ ಅದನ್ನ ರಕ್ಷಣೆ ಮಾಡೋದು ಗೋ ರಕ್ಷಣೆ. ಯಾವುದೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತ್ಕೊಂಡು ಯಾವುದೋ ಟೆಂಪೋ ಅಲ್ಲಿ ತಗೊಂಡು ಹೋಗುವಂತ ಗೋಗಳನ್ನ ನಿಲ್ಸ್ಕೊಂಡು ಅದ್ರ ಬಗ್ಗೆ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡು ಮಾಡೋದು ಗೋ ರಕ್ಷಣೆ ಅಲ್ಲ. ಬಡಿಗೇರಿ ಅವರೇ ಇನ್ನೊಂದು ವಿಷಯ ಸ್ಪಷ್ಟೀಕರಣ ಕೊಡ್ತೀನಿ. ಗೋಗಳನ್ನ ಯಾವ ಮುಸಲ್ಮಾನು ಸಾಕ್ತಾ ಇಲ್ಲ, ಬಹಳ ಕಮ್ಮಿ. ಈ ಗೋಗಳು ಎಲ್ಲಿ ಸಿಗುತ್ತೆ ಅವನಿಗೆ? ರೈತರೇ ಮಾರೋದು ಅವರಿಗೆ. ಅನೇಕ ಖಂಡಿಸದಲ್ಲಿ ನೀವು ಹೋಗಿ ಆ ರೈತರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ಳೋದಿಲ್ಲ? ಯಾಕೆ ಮಾಡ್ತೀರಿ ನೀವು? ಇವತ್ತು ಗೋರಕ್ಷಣೆಯನ್ನು ಪಾಲಿಸ್ತಾ ಮಾರೋದಲ್ಲ. ಅದಕ್ಕೆ ಇವತ್ತು ಹಿಂದೂ ಸಂಘಟನೆಗಳು ಗೋರಕ್ಷಣೆಯನ್ನು ಮಾಡುವಂತ ಅನಿವಾರ್ಯತೆ ಬಂದಿದೆ. ಸಂಘಟನೆಗಳು ನಿಮ್ಮ ಸರ್ಕಾರ ಇದೆಯಲ್ಲ, ನೀವು ಮುದಿ ಎತ್ತುಗಳನ್ನ, ಗೊಡ್ಡು ದನಗಳನ್ನ, ಅಂತಹ ದನಗಳನ್ನ ತೆಗೆದುಕೊಂಡು ಸಾಕಿ ನೀವು ರೈತರ ಬಳಿ ಇರುವಂತಹ ಜಾನುವಾರುಗಳನ್ನ ವ್ಯವಸ್ಥೆ ಮಾಡಿ. ಸಾಕಷ್ಟು ಇಂಡಿವಿಜುವಲ್ಸ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಮಠಗಳಾಗಿರ್ಬೋದು ಸಣ್ಣ ಕರುವನ್ನ ಕತ್ತರಿಸಿ ಬೇಯಿಸಿ ತಿಂದಿರಲ್ಲ. ಇದು 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 ಗೋ ಹತ್ಯೆ ನಿಷೇಧ ಕಾನೂನಿನ ಜಾರಿಗೆ ವ್ಯವಹಾರ ತಂದಿದ್ದ ನೀವು. ಒಂದು ಕೇರಳದಲ್ಲಿ ಹಾಡು ಹಗಲೇ ಸರ್ಕಲ್ ನಲ್ಲಿ ಒಂದು ಸಣ್ಣ ಕರುವನ್ನ ಕತ್ತರಿಸಿ ಬೇಯಿಸಿ ತಿಂದ್ರಲ್ಲ. ಎಕ್ಸಾಕ್ಟ್ಲಿ ಅದೇ ಬುದ್ಧಿಜೀವಿಗಳು, ಅದೇ ಪ್ರಗತಿಪರ ಚಿಂತಕರ ಬಗ್ಗೆ ನಾನು ಮಾತಾಡಬೇಕು. ಪ್ರಮೋದ್ ಮುತಾಲಿಕ್ ಅವರೇ, ಅವ್ರು ಎಲ್ಲಿ ಹೋಗ್ತಾರೋ, ಯಾವ ಸಂದರ್ಭದಲ್ಲಿ ಧ್ವನಿ ಎತ್ತಾರೋ ಅರ್ಥ ಆಗಲ್ಲ. ತಮಗೆ ಬೇಕಾಗಿರುವಂತಹ ವಿಷಯ ಇದ್ರೆ ಮಾತ್ರ ಧ್ವನಿ ಎತ್ತಾರೆ, ಸಮಾಜಕ್ಕೆ ಬೇಕಾಗಿರುವಂತಹ ವಿಷಯದ ಬಗ್ಗೆ ಧ್ವನಿನೇ ಎತ್ತಲ್ಲ ಅಂತ ಕಾಣ್ತದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಪ್ಲೀಸ್ ಹೋಲ್ಡ್ ಆನ್, ನಿಮ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಎಸ್ ಮಜೀದ್ ಅವರೇ, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಅಂತ ಕರೆಸ್ಕೊಳ್ಳುವಂತವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಉಳಿದಂತ ಎಲ್ಲಾ ವಿಷಯಗಳಿಗೆ ಧ್ವನಿ ಎತ್ತಾರೆ, ಈ ವಿಷಯಕ್ಕೆ ಯಾರು ಬಂದಿಲ್ಲ. ನಿಮ್ಮ ಅಭಿಪ್ರಾಯ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಸೌಹಾರ್ದದ ವಿಷಯಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಯಾರು ಕೈ ಇಲ್ಲಿ ಸೌಹಾರ್ದ ಅಂತ ಹೇಳಿದ್ರೆ ಒಂದು ತಪ್ಪು ಅರ್ಥದಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದು ನಿಮಿಷಗಳು. ಸೌಹಾರ್ದ ಅಂತ ಇದ್ರು ಒಬ್ಬ ಹಿಂದುವಾಗಿ ಇನ್ನೊಬ್ಬರನ್ನ ಸಹಿಸಿಕೊಳ್ಳುವುದು, ಇನ್ನ ಧರ್ಮವನ್ನು ಗೌರವಿಸುವುದು. ಅದೇ ರೀತಿ ಒಬ್ಬ ಮುಸಲ್ಮಾನನಾಗಿ ತನ್ನ ಧರ್ಮವನ್ನು ಆಚರಿಸಿಕೊಂಡೇ ಇನ್ನೊಂದು ಧರ್ಮವನ್ನು ಗೌರವಿಸುವುದು, ವ್ಯಕ್ತಿಗಳನ್ನ ಗೌರವಿಸುವುದು, ಇದಾಗಿರ್ತದೆ ಸೌಹಾರ್ದ. ಅಂದ್ರೆ ಒಬ್ಬ ಮುಸಲ್ಮಾನ ಗಣಪತಿ ವಿಗ್ರಹವನ್ನಿಟ್ಟು ಪೂಜೆ ಮಾಡೋದು ಅಥವಾ ಒಬ್ಬ ಹಿಂದೂ ತೊಪ್ಪಿ ಹಾಕೊಂಡು ಮಸೀದಿಗೆ ಬಂದ್ರೆ ಸೌಹಾರ್ದ ಆಗೋದಿಲ್ಲ. ಸೌಹಾರ್ದ ಅಂತಂದ್ರೆ ಪರಸ್ಪರ ಧರ್ಮಗಳ ನಡುವಿನ ಜೊತೆಗೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದು, ಅವರಿಗೆ ಸಹಾಯ ಹಸ್ತ ನೀಡುವುದು, ಅವರನ್ನ ಪ್ರೀತಿಸುವುದು, ಅವರನ್ನ ದ್ವೇಷಿಸದೇ ಇರುವುದು, ಈ ರೀತಿ ಆಗಿರ್ತದೆ. ಹಬ್ಬ ಹರಿದಿನಗಳಲ್ಲಿ ಅವರ ಮನೆಗೆ ನಾವು ಹೋಗುವುದು, ನಮ್ಮ ಮನೆಗೆ ಅವ್ರು ಬರುವುದು, ಆ ರೀತಿ. ಈ ರೀತಿ ತೊಪ್ಪಿ ಹಾಕೊಂಡು ಸಿದ್ದರಾಮಯ್ಯನವರು ಬಂದ್ರೆ ಅದು ಸೌಹಾರ್ದ, ಅಥವಾ ಒಬ್ಬ ಗಣಪತಿ ವಿಗ್ರಹವನ್ನಿಟ್ಟರೆ ಅದು ಸೌಹಾರ್ದ ಅಲ್ಲ. ಒಬ್ಬ ನೈಜ ಮುಸಲ್ಮಾನನಾಗಿ ಇನ್ನೊಬ್ಬ ಹಿಂದುವನ್ನ ಪ್ರೀತಿಸುವುದು, ಗೌರವದಿಂದ ಕಾಣುವುದು, ಅದಾಗಿರ್ತದೆ ಸೌಹಾರ್ದ. ಅವರ ಕಷ್ಟ ಸುಖಗಳಲ್ಲಿ, ನನ್ನ ಪಕ್ಕದ ಮನೆಯಲ್ಲಿ ಹಿಂದೂ ಇದ್ರೆ ಅವನ ಕಷ್ಟಕ್ಕೆ ನಾನಾಗುವುದು, ಒಬ್ಬ ಮುಸ್ಲಿಂ ಪಕ್ಕದಲ್ಲಿದ್ರೆ ಅವರ ಕಷ್ಟಕ್ಕೆ ನಾಗುವುದು, ಆ ರೀತಿಯಾದಂತಹ ಸೌಹಾರ್ದ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಅಂತ ಕಾಣಿಸುತ್ತೆ. ರವಿ ಸುಬ್ರಹ್ಮಣ್ಯ ಅವರೇ, ಇದು ನಮ್ಮ ಹಿರಿಯರು ಇದು ಇತ್ತೀಚೆಗೆ ನಡೀತಾ ಇರುವಂತಹ ನಮ್ಮ ಶಾಲಾ ದಿನಗಳಲ್ಲಿ ಎಷ್ಟು ಆತ್ಮೀಯತೆ ಇತ್ತು, ಎಷ್ಟು ಪರಸ್ಪರ ಪ್ರೀತಿ ಇತ್ತು. ಕೇಳಿಸ್ಕೊಡ್ರ ಮಜೀದ್ ಅವರೇ? ನಲ್ಲ ಸೌಹಾರ್ದ. ಪ್ರಮೋದ್ ಮುತಾಲಿಕ್ ಅವರೇ, ನೀವು ಒಂದು ಹೆಜ್ಜೆ ಇಟ್ರೆ ನಾವು 4 ಹೆಜ್ಜೆ ಇಡ್ತೀವಿ.
ನೀವು ಒಂದು ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಇಡ್ತೀವಿ. ಈ ದೇಶದ ಸೌಹಾರ್ದತೆಗಾಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, 4 ಹೆಜ್ಜೆ ಯಾರೋ ಒಂದಿಬ್ಬರು ಕಿಡಿಗೋಡಿಗಳಿದ್ರೆ ಮಜೀದ್ ಅವರೇ, ಈಗ ಪೇಜಾವರ್ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ, ತಾವು 4 ಹೆಜ್ಜೆ ಇಟ್ಟು ತೋರಿಸಿ. ಯಾಕೆ ನೋಡಿ, ನಾವು ಪೇಜಾವರ್ ಇವತ್ತು ಇಫ್ತಾರಿಗೆ ಕರೆದಿರ್ಬೋದು, ನಾವು ಎಲ್ಲಾ ಇಫ್ತಾರಿಗೆ ನಮ್ಮ ಹಿಂದೂ ಬಾಂಧವರನ್ನ ಕರಿತೀವಿ, ನಮ್ಮ ಫಂಕ್ಷನ್ಗಳಿಗೆ ನಾವು ಕರಿತೀವಿ. ಒಬ್ಬ ಮುಸ್ಲಿಮ ಇಲ್ಲಿವರೆಗೆ ಈಶ್ವರ ಅಲ್ಲ ಬೇರೆ ನಾಮ ಅಂತ ಹೇಳಿಲ್ಲ, ಹೇಳುವುದೂ ಇಲ್ಲ. ನೀವು ಇದ್ರ ಬಗ್ಗೆ ಹೇಳಿ. ಯಾಕೆ ಭಜನೆ ಹೇಳಬೇಕು? ಭಜನೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಅವನು ಲಾಹಿಲಾಹ ಇಲ್ಲಲ್ಲ ಅಂತ ಹೇಳಿಕೊಂಡೆ ಇನ್ನೊಬ್ಬರನ್ನ ಪ್ರೀತಿಸಬಹುದು, ಭಜನೆ ಹೇಳುವ ಅವಶ್ಯಕತೆ ಇಲ್ಲ. ನೀವು ಅಲ್ಲಾಹು ಅಕ್ಬರ್ ಹೇಳುವ ಅವಶ್ಯಕತೆ ಇಲ್ಲ. ನೋಡಿ, ಪ್ರಮೋದ್ ಮುತಾಲಿಕ್ ಮಾಡಲೇಬೇಕು ಅಂತ ಯಾವ ನಿಯಮನೂ ಇಲ್ಲ. ಆದ್ರೆ ಒಂದ್ ಸೆಕೆಂಡ್ ಸರ್, ಮಾಡ್ಕೊಳ್ಬಹುದು. ಮುತಾಲಿಕ್ ಅವರೇ, ಈ ಬುದ್ಧಿಜೀವಿಗಳ ವಿಚಾರಕ್ಕೆ ನಾನು ಬರ್ತಾ ಇದ್ದೆ. ರವಿ ಸುಬ್ರಹ್ಮಣ್ಯ ಅವರೇ, ಎಲ್ಲೂ ಕೂಡ ಯಾವ್ಯಾವುದೋ ರಾಜ್ಯಗಳಲ್ಲಿ ಏನೇನೋ ಗಲಾಟೆ ನಡೆದಾಗ ಅಥವಾ ಇನ್ಯಾವ್ಯಾವುದೋ ವಿಷಯಗಳಿಗೆ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡುವಂತವರು ಪೇಜಾವರ ಶ್ರೀಗಳ ಬಗ್ಗೆ ಒಂದು ಹಸ್ತಕ್ಷೇಪವನ್ನ ಮಾಡಿದ್ದಾರೆ. ಚೆನ್ನಾಗಿದೆ, ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ಇದು ಸರಿಯಾಗಿದೆ, ಇದಕ್ಕೆ ಯಾರು ವಿರೋಧ ಮಾಡಬೇಡಿ ಅಂತ ಹೇಳಿ 1-2-3 ಜನ ಬಿಟ್ಟರೆ ಉಳಿದವ್ರಿಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ. ಇದಕ್ಕೆ ಇದು ಏನಕ್ಕೇನ ಪ್ರಕಾರ ಪ್ರಸಿದ್ಧ ಪುರುಷೋಭವ ಅಂತ ಏನಾರು ಮಾಡಿಬಿಟ್ಟು, ಅಂದ್ರೆ ಯಾರು ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಯಾರಿಗೂ ಕೂಡ ಅವ್ರು ಹಿಂದೆ ಯಾರು ಇವನು ಬುದ್ಧಿಜೀವಿ ಅಂತ ಹೇಳಿಲ್ಲ, ಅವನೇ ಹೇಳ್ಕೊಡೋದು ನಾನು ಬುದ್ಧಿಜೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಸರಿಯಾದಂತಹ ಬುದ್ಧಿ ಜ್ಞಾನ ಇದ್ದಿದ್ರೆ ಎಲ್ಲವನ್ನೂ ಕೂಡ ಯಾವ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನೋಡ್ತಾ ಇದ್ರು. ಇವತ್ತಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ ಅವರಿಗೆ ಯಾವುದಾದ್ರೂ ಉತ್ತಮ ಕಾರ್ಯಗಳನ್ನ ಮಾಡಿ ಅದರ ಮೂಲಕವಾಗಿ ಹೆಸರನ್ನ ಗಳಿಸ್ತಕ್ಕಂಥ ಸಾಮರ್ಥ್ಯ ಖಂಡಿತವಾಗ್ಲೂ ಇಲ್ಲ. ಎಕ್ಸಾಕ್ಟ್ಲಿ. ಆದ್ರಿಂದ ಪ್ರಗತಿಪರ ಚಿಂತಕರು ಅಂತ ಪೇಜಾವರ ಶ್ರೀ ಅದ್ ಮಾಡಿದ ತಕ್ಷಣನೇ ಅದಕ್ಕೆ ಬೆಂಬಲ ಕೊಡ್ಬೇಕಿತ್ತು. ಮೈಸೂರಲ್ಲಿ ಕೂತ್ಕೊಂಡು ಗೋಮಾಂಸವನ್ನ ತಿನ್ನೋದಕ್ಕೆ ಬೆಂಕಿ ಸುರಿಯೋ ಕೆಲಸ ಅಲ್ಲ. ದೊಡ್ಡ ಸಾಧನೆಯನ್ನ ಮಾಡಿ ಅವರು ಚಿಂತಕರಾಗಿಲ್ಲ. ಯಾವುದಾದ್ರೂ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಸಮಾಜಕ್ಕೆ ಬೇಕಾದಂತಹ ಸಮಾಜಮುಖಿಯಾದಂತಹ ಕೆಲಸಗಳನ್ನ ಮಾಡಿಲ್ಲ. ಒಂದ್ ನಿಮಿಷ. ಇವತ್ತೇನಾಗಿದೆ, ಇದು ಅತ್ಯಂತ ಸುಲಭ. ನಾನು ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆ ಕಚೇರಿ ಒಳಗೆ ಕಾನೂನನ್ನು ಧಿಕ್ಕರಿಸಿ ಕಾನೂನು ವಿರೋಧವಾಗಿ ಅಲ್ಲಿ ನಾನು ಏನಾಗಿದೆ ಅಂದ್ರೆ ಅಷ್ಟರಿಂದ ಪ್ರಚಾರ ತಗೊಳ್ತಕ್ಕಂಥ ಉದ್ದೇಶವೇ ಹೊರತು ಇದರೊಳಗೆ ಯಾವುದೇ ಒಂದು ಸದುದ್ದೇಶ ಇಲ್ಲ. ನಾನು ಬಹಳ ಹಿಂದಿನಿಂದಲೂ ನೋಡ್ಕೊಂಡ್ ಬಂದೆ, ನನ್ನ ಬಾಲ್ಯದಿಂದಲೂ. ಈಗ ನನಗೆ 70 ವರ್ಷ ದಾಟಿದೆ. ನನಗೆ ನಾನು ಕಾಲೇಜಲ್ಲಿದ್ದೆ ವಿದ್ಯಾರ್ಥಿಯಾಗಿ. ಇಡೀ ಕಾಲೇಜಿಗೆ 2 ಮುಸಲ್ಮಾನ್ ವಿದ್ಯಾರ್ಥಿಗಳಿದ್ದು. ನಾವು ಚುನಾವಣೆ ನಿಂತಿದ್ರು, ನನ್ನನ್ನು ನಿಲ್ಲಿಸಿದ್ರು ಫ್ರೆಂಡ್ಸ್ ಎಲ್ಲ ಸೇರಿಸಿ. 683 ಓಟ್ ಬಿದ್ದಿದ್ದರಲ್ಲಿ ನನಗೆ 640, ನಂಬ್ತೀರಾ? ಬಾಕಿ ಅವರೆಲ್ಲ ಹಿಂದೂಗಳು. ಆ ತರ ಇತ್ತು ಆವತ್ತಿನ ಪರಿಸ್ಥಿತಿ. ಆದ್ರೆ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೆ ನೇರವಾಗಿ ಕಲ್ಲುಗಳು ಮುಸಲ್ಮಾನರ ಅಂಗಡಿಗಳಿಗೆ ಮಾತ್ರ. ಆಗ್ಲೂ ಕೂಡ ಅಲ್ಲ, ಈಗ ಹಂಗೆ ಆಗೋದು. ಈಗ ಇವ್ರು ಮಾಡ್ತಾ ಇದ್ದಾರಲ್ಲ, ಈ ಬುದ್ಧಿಜೀವಿಗಳು ಅಂತ ಹೇಳುವ ಬುದ್ಧಿ ಇಲ್ಲದ ಜೀವಿಗಳು, ಅವ್ರು ಮಾಡಿದ್ದು ಅದೇ ಕೆಲಸವನ್ನೇ. ಪರಿಣಾಮ ಯಾರಿಗೆ? ಅವ್ರಿಗೇನಾಗಲ್ಲ. ಗಲಾಟೆ ಆದ್ರೆ ಪುನಃ ಬರೋದು ಮುಸಲ್ಮಾನರ ಅಂಗಡಿಗಳಿಗೆ, ಮುಸಲ್ಮಾನರ ಹೋಟೆಲ್ಗಳಿಗೆ, ಮುಸಲ್ಮಾನರ ಮನೆಗಳಿಗೆ. ಮುಸಲ್ಮಾನರು ಅಂತಾನೆ ಹೇಳೋದು ಬೇಡ, ಅಮಾಯಕರಿಗೆ. ಯಾರೋ ಅಮಾಯಕರಾಗಿರ್ಬೋದು, ಹಿಂದೂಗಳಿಗೂ ಆಗಿರ್ಬೋದು. ತಿಂತಾ ಇರ್ತಕ್ಕಂಥವ್ರು ಯಾರೋ ಅಮಾಯಕರೇ. ಹಿಂದೂಗಳಿಗೆ ತೊಂದರೆ ಆಗತ್ತೆ. ಹೇಳಿ ಮುತಾಲಿಕ್ ಅವರೇ, ಹಸನಪ್ಪ ಅವರು ಹೇಳ್ತಾ ಇದ್ರು, ಮುಸ್ಲಿಂ ಅಂಗಡಿಗಳಿಗೆ, ಮುಸ್ಲಿಂ ಮನೆಗಳಿಗೆ ಅದನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ. ಗಲಾಟೆಗಳೇ ಯಾವುದೇ ಸಂದರ್ಭದಲ್ಲಿ ಗಲಾಟೆಗಳಾದ್ರೆ ಹಿಂದೂಗಳಿಗೆ ನೋವಾಗೋದು, ಹಿಂದೂ ಅಂಗಡಿಗಳಿಗೆ ತೊಂದರೆ ಆಗೋದು, ಹಿಂದೂ ಮನೆಗಳಿಗೆ ಕಲ್ಲೆಸೋದು ಇವತ್ತು ನಡ್ಕೊಂಡು ಬಂದಿದೆ. ಎಲ್ಲಾ ಗಲಭೆಗಳನ್ನು ತೆಗೀರಿ, ಓಪನ್ ಮಾಡಿ. ಹಿಂದೂಗಳಿಂದ ಎಲ್ಲೂ ಒಂದೇ ಒಂದು ಗಲಾಟೆ ಆಗಿಲ್ಲ, ಒಂದೇ ಒಂದು ಗಲಭೆಗಳಾಗಿಲ್ಲ. ಈ ರೀತಿಯ ಇವತ್ತು ಅಯೋಗಗಳು ಹೇಳ್ತವೆ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಚರ್ಚೆ ಮಾಡೋಣ. ಇದರಲ್ಲಿ ಭಾರತದಲ್ಲಿ ಆದಂತಹ ಯಾರಿಗೆ ನಷ್ಟ ಉಂಟಾಗಿದೆ, ಯಾರು ಹೆಚ್ಚು ಸಾವಿರ ಚರ್ಚೆ ಮಾಡೋಣ. ಆದ್ರೆ ಪ್ರಶ್ನೆ, ರವಿ ಸುಬ್ರಹ್ಮಣ್ಯ ಅವರೇ, ಕೊನೆಯ ಪ್ರಶ್ನೆ ನಿಮಗೆ ಕೇಳ್ತೇನೆ ನಾನು. ಇವೆಲ್ಲ ನಡೀತಾ ಇರೋದ್ರಿಂದಾನೇ ಈ ಹಿಂದೂ ಸಂಘಟನೆ ಬಜರಂಗ ದಳ ಆಗಿರ್ಬೋದು ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇವೆಲ್ಲ ಈ ರೀತಿಯಾಗಿ ಮೇಲಿಂದ ಮೇಲೆ ಕಿಡಿಗೇಡಿತನ ಮಾಡೋದ್ರಿಂದಾನೇ ಬಿಜೆಪಿ ಪಾರ್ಟಿ ಅವರನ್ನು ದೂರ ಇಡ್ತಾ ಇದೆಯಾ? ಚುನಾವಣೆ ಎಲ್ಲ ನಮ್ಗೆ ಏಟು ಬಿದ್ದು ಬಿಡುತ್ತೆ ಅನ್ನೋದ್ರಿಂದ
ಖಂಡಿತವಾಗ್ಲೂ ಆ ಸ್ಟ್ರಾಟಜಿನ ಅನುಸರಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಆ ಪರಿಸ್ಥಿತಿ ಇಲ್ವೇ ಇಲ್ಲ. ಇವತ್ತು ಈಗಾಗಲೇ ಚುನಾವಣೆ ಸಂದರ್ಭ ಅಂತಲ್ಲ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇವತ್ತು ನಾನು ಈಗಾಗಲೇ ಹೇಳಿದೆ, ಕೆಲವು ರಾಜಕೀಯ ಪಕ್ಷಗಳ ಪಿತೂರಿಗಳಿಂದ ಇವತ್ತು ವಿಭಜನೆ ಮಾಡ್ತಕ್ಕಂಥ ಕ್ರಿಯೆಗಳು ನಡೀತಾ ಇತ್ತು. ಆದ್ರೆ ಇವತ್ತು ಆ ಮುಸಲ್ಮಾನ್ ಅಲ್ಪಸಂಖ್ಯಾತರ ಆಯೋಗ ಮತ್ತು ಸಚಿವಾಲಯ ಇವತ್ತು ಅವ್ರಿಗೆ ಯಾವ್ದೋ ಒಂದು ಹೇಳಿಕೆ ಇರ್ಬೋದು, ಆದ್ರೆ ಆ ಮುಸಲ್ಮಾನ್ ಬಂಧುಗಳು ಇವತ್ತಿನ ಆದ್ರೆ ಇವತ್ತು ಸರ್ಕಾರ ನಿರ್ಧಾರ ತಗೊಳ್ತಕ್ಕಂಥದ್ದು ಕೊನೆಗೆ ಸರ್ಕಾರ. ಇವತ್ತಿಗಾಗಲೇ ಆ ಮುಸಲ್ಮಾನ್ ಬಂಧುಗಳು ಕೂಡ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ, ಇವತ್ತು ದೇಶದಲ್ಲಿ ನಾವು ಸಾಮರಸ್ಯದಿಂದ ಎಲ್ಲರೂ ಬದುಕಬೇಕು ಅಂತ. ಆ ಬದುಕನ್ನು ನಾವೆಲ್ಲರೂ ನಿರೀಕ್ಷೆ ಮಾಡಿದೀವಿ. ಅದಾದಾಗ ದೇಶಕ್ಕೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇವತ್ತು ಯಾರು ಎಲ್ಲೋ ಮಸೀದಿ ಒಳಗೆ ಕೂತ್ಕೊಂಡು ಬೋಧನೆ ಮಾಡ್ತಾ ಇದ್ದಾರಲ್ಲ, ಅದನ್ನ ನಿಲ್ಲಿಸಬೇಕು. ರವಿ ಸುಬ್ರಹ್ಮಣ್ಯ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಜೀದ್ ಕೂಡ್ಲಿಪೇಟೆ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಲ್ಲೋ ಕೂತ್ಕೊಂಡು ಇನ್ನೇನೇನೋ ಮಾತಾಡಿದ್ರೆ ಅದೆಲ್ಲವೂ ಕೂಡ ಬಗೆಹರಿಯಲ್ಲ. ಕೈ ಜೋಡಿಸ್ಕೊಂಡು ಹೋದಾಗ ಮಾತ್ರ ಸೌಹಾರ್ದತೆ ಬೆಳೆಯುತ್ತೆ. ಅದನ್ನ ರಾಜಕೀಯದವರು ಯಾವ ರೀತಿ ಬಳಸ್ಕೊಳ್ತಾ ಇರ್ತಾರೋ ಅದನ್ನ ನೀವು ಯೋಚನೆ ಮಾಡಿ. ಇದು ಇವತ್ತಿನ ವಿಶೇಷ. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.